ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಏಪ್ರಿಲ್ 2024 ಶನಿವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಶತಭಿಷ ನಕ್ಷತ್ರ, ಶುಕ್ಲ ಯೋಗ, ತೈತುಲಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಇವತ್ತಿನ ಈ ಒಂದು ಅಶುಭ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡ್ಬಿಡೋಣ. ಈ 6ನೇ ತಾರೀಕು ಯಾವ ಸಮಯದಿಂದ ಯಾವ ಸಮಯ ಚೆನ್ನಾಗಿಲ್ಲ, ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅಂತಕ್ಕಂಥದ್ದು. ಬೆಳಿಗ್ಗೆ 6:12 ಬೆಳಿಗ್ಗೆ 7:50 ಜಾಗ್ರತೆ. ಹಾಗೆಯೇ ಮಧ್ಯಾಹ್ನ ಬೆಳಿಗ್ಗೆ 11:57 ಮಧ್ಯಾಹ್ನ 12:46 ಎಚ್ಚರಿಕೆ. ಈ ಸಮಯದಲ್ಲಿ ಹೆಚ್ಚು ಹುಷಾರಾಗಿರ್ಬೇಕು. ಅದರಲ್ಲೂ ಶತಭಿಷ ನಕ್ಷತ್ರ, ಕೃಷ್ಣ ಪಕ್ಷದಲ್ಲಿ ಶನಿವಾರವೇ, ಶನಿ ಪ್ರದೋಷ ಬೇರೆ ಇರತಕ್ಕಂಥ ದಿನ. ಸೊ ಅಲ್ಲೆಲ್ಲೋ ಒಂದು ತೊಳಲಾಟ, ಒದ್ದಾಟ, ಗೊಂದಲಗಳು, ಧರ್ಮ, ಜಾತಿ, ರಾಜಕೀಯ, ಬೇರೆ ಬೇರೆ ರೀತಿಯೆಲ್ಲ ಸೇರ್ಕೊಳ್ಳುತ್ತೆ ಮಕ್ಕಳೇ. ಸಾಮಾನ್ಯರು ನಾವು ಅಂಥದಕ್ಕೆ ನಮ್ಮ ಕೈಯಲ್ಲಿ ಆಗುತ್ತಾ ಹೋಗಿ ಓಟ್ ಹಾಕಿ, ಚರ್ಚೆ, ಬೇರೆ ಬೇರೆ ಏನೇನಕ್ಕೂ ನೀವು ತುಂಬ ಈ ಒಂದು ಊಹಾಪೋಹ. ಶತಭಿಷ ಅಂದಿದ್ದೆ ರಾಹು ನಕ್ಷತ್ರ ಅಲ್ವಾ, ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಹೀಗಿದ್ರೆ ಸರಿ, ಹಾಗಿದ್ರೆ ಸರಿ, ಹೀಗೆ ಮಾಡಿದ್ರೆ ಸರಿ, ಹಾಗೆ ಮಾಡಿದ್ರೆ ಸರಿ ಅಂತಕ್ಕಂಥ ಭಾವಾರ್ಥದಲ್ಲಿ ಸ್ವಲ್ಪ ಎಚ್ಚರಿಕೆ. ರಾಹು ನಕ್ಷತ್ರಗಳಲ್ಲಿಯೇ ತುಂಬಾ ಬಲ ನಕ್ಷತ್ರ ಅಂತಕ್ಕಂಥದ್ದು ಶತಭಿಷ. ಹೌದು, ಅದರಲ್ಲೂ ಆರುದ್ರಕ್ಕೆ ಕಾಲು ಭಾಗ, ಸ್ವಾತಿಗೆ ಅರ್ಧ ಭಾಗ ಬಲ, ಶತಭಿಷ ನಕ್ಷತ್ರಕ್ಕೆ ಪೂರ್ಣ ಬಲ. ಅದಕ್ಕೆ ಅವ್ರಿಗೆ ಶಾಪ. ವಿಪರೀತ ಬಲವಿದ್ದವನು ಎಡವಟ್ಟು ಮಾಡ್ಕೊಬಿಡ್ತಾನೆ ಅಂತ ಹೇಳ್ತಾನೆ. ವಿಪರೀತ ಆಸೆ, ವಿಪರೀತ ನಿರಾಸೆ. ನಿಮ್ಮಷ್ಟು ಹುಚ್ಚರಿರಲ್ಲ ಏನಾದರೂ ಹಿಡ್ಕೊಂಡ್ರೆ. ಹೌದು ಅಲ್ವೋ ಹೇಳಿ. ಏನೋ ನಿದ್ದೆಯಲ್ಲಿ ಇರ್ತೀರಿ. ಈ 2 ನಕ್ಷತ್ರಕ್ಕಿಂತ ಈ ಆರುದ್ರ ಹಾಗೂ ಶತಭಿಷಕ್ಕಿಂತ, ಸ್ವಾತಿಗಿಂತ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ನಿದ್ದೆ ಜಾಸ್ತಿ, ಮಂಪರು ಜಾಸ್ತಿ. ಮಂಪರುಗೆ ಸಂಬಂಧಪಟ್ಟಂತ ಅಭ್ಯಾಸಗಳು ಬೇಗ ಬಂದ್ಬಿಡುತ್ತೆ. ಡ್ರಗ್ಸ್ ಇರ್ಬೋದು, ಅಡಿಕ್ಷನ್ ಇರ್ಬೋದು, ಲಿಕ್ಕರ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ವಿಪರೀತ ತುಂಟುತನ, ವಿಪರೀತ ಕಾಮುಕತನ, ವಿಪರೀತ ಆಸೆ, ವಿಪರೀತ ಬಲ, ವಿಪರೀತ ದುರಾಸೆ, ವಿಪರೀತ ಬಲ, ವಿಪರೀತ ಶಕ್ತಿ, ವಿಪರೀತ ಅಸೂಯೆ, ವಿಪರೀತ ಹೊಟ್ಟೆ ಉರಿ, ವಿಪರೀತ ಜಗಜಟ್ಟಿ. ಅಯ್ಯಪ್ಪ, ಅತಿರೇಕಕ್ಕೆ ತಗೊಂಡ್ರೆ ಈ ನಕ್ಷತ್ರಕ್ಕಿಂತ ಇನ್ಯಾರೂ ಇಲ್ಲ. ಹೌದು, ನಿಮ್ಮಷ್ಟು ಬಲಶಾಲಿ ಇಲ್ಲ. ನೀವು ಬದುಕಿದ್ರೆ ನೆನ್ಪಿಟ್ಕೊಳ್ಳಿ, ಒಂದು 40,000 ರೂಪಾಯಿ ಇಲ್ಲ 40 ಲಕ್ಷಕ್ಕೆ ಬದುಕ್ತೀರಿ. ಇಲ್ಲ 4 ಕೋಟಿ ಅನ್ನೋದು ಏನೇನೂ ಇಲ್ಲ, 40 ಕೋಟಿ, 400 ಕೋಟಿ. ದಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್. ತೀರಾ ಕೆಳಗಡೆ, ತೀರಾ ಕೆಳ. ಈ ಸ್ತ್ರೀಯರನ್ನ ಮಧ್ಯವರ್ತಿಗಳನ್ನಾಗಿ ಕೆಲ ಕೆಲಸಗಳು ಮಾಡ್ತಿರ್ತಾರಲ್ಲ, ಆ ಸ್ಥಾಯಿಲ್ ನಿಂತ್ಕೊಬಿಟ್ಟಿರ್ತೀರಿ. ಮಧ್ಯವರ್ತಿ, ಸ್ತ್ರೀಯನ್ನ ಪರಿಚಯಿಸಿ ದಲ್ಲಾಳಿಗಳು, ಸ್ತ್ರೀ ದಲ್ಲಾಳಿಗಳು ಅಂತಾರಲ್ವಾ, ಅದಕ್ಕೆ ಬೇರೆ ತುಂಬಾ ಕೆಟ್ಟ ಹೆಸರಿದೆ. ಅಂತ ಒಂದು ಕೆಲಸದಲ್ಲೂ ನಿಂತ್ಕೊಳ್ತಾರೆ, ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ಜಗನ್ಮಾತೆಯನ್ನೇ ಮಂತ್ರಶಕ್ತಿಯಿಂದ, ಧೀಶಕ್ತಿಯಿಂದ ಒಲಿಸಿಕೊಂಡು ಒಂದು ಬಹುದೊಡ್ಡ ಪೂಜಾರಿ, ಆಚಾರ್ಯ, ಮಂತ್ರದೀಕ್ಷಕ, ದಶಮಹಾವಿದ್ಯೆಗಳಲ್ಲಿ ಯಾವುದಾದ್ರೂ ಒಂದು ವಿದ್ಯೆ, ಮಹಾವಿದ್ಯೆ ಒಲಿಸ್ಕೊಂಡು ಆ ವಾಕ್ಶಕ್ತಿಯಿಂದ, ವಾಗ್ದೇವಿ ಶಕ್ತಿಯಿಂದ ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯೂ ಇರುತ್ತೆ. ಇದ್ರೆ ಈ ಥರ ತೀರಾ ಅಸಹ್ಯದ ಪರಮಾವಧಿ, ಇಲ್ಲವೇ ತೀರಾ ಎತ್ತರದ ಪರಮಾವಧಿ. ಭಿಕ್ಷುಕನ ಸ್ಥಾಯಿ ಏನು ಇಲ್ಲ ಅನ್ನತಕ್ಕಂಥ ರೀತಿ ಇಲ್ಲ. ಅಬ್ಬೋ, ಅಂಥದ್ದೊಂದು ಶತಭಿಷ ನಕ್ಷತ್ರ ಪ್ರಭಾವ.
ಸೊ ಈ ಶತಭಿಷ ನಕ್ಷತ್ರಕ್ಕೆ ವಿಶೇಷವಾಗಿ ಬರತಕ್ಕಂಥ ಕಾಯಿಲೆಗಳು ವಿಪರೀತ ಅಲ್ವಾ? ತಿನ್ನೋಕೆ ಕೂತ್ಕೊಂಡ್ರೆ ನಿಮಗಿಂತ ಬಕಾಸುರ ಇಲ್ಲ ತಿನ್ನೋದೇ ಇಲ್ಲ ಅಂತ ಹೇಳ್ದ ಅಂದ್ರೆ 3 ದಿನ 1 ವಾರ ಬೇಕಾದ್ರೂ ಹಸಿವೆಯಿಂದ ಇರಬೇಡ್ರಿ. ನಿಮಗೆ ಜೀರ್ಣ ಶಕ್ತಿ ಜಾಸ್ತಿ, ಕಣ್ಣುಗಳು ಸ್ವಲ್ಪ ಸಣ್ಣ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಿಮ್ಮ ಬಲ ನಿಮಗೇ ಅರ್ಥ ಆಗೋಲ್ಲ. ಹೌದು, ನಿಮಗಿಂತ ಆಸೆ ಉಳ್ಳ ವ್ಯಕ್ತಿ ಇಲ್ಲ, ನಿಮಗಿಂತ ನಿರಾಸೆ ಉಳ್ಳ ವ್ಯಕ್ತಿ ಇಲ್ಲ, ನಿಮಗಿಂತ ಕಾಮಾಂಧ ವ್ಯಕ್ತಿ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನಿಮಗಿಂತ ನಿರ್ಮೋಹ ವ್ಯಕ್ತಿಯೂ ಇಲ್ಲ. ಮೋಹಕ್ಕೆ ತಗೊಂಡ್ರೆ ನೋಡಿದ್ದಲ್ಲ ಮದನಂ, ಇಲ್ಲ ಅಂದ್ರೆ ಮರ್ದನಂ. ಏನೂ ಇಲ್ಲ, ಯಾವುದಕ್ಕೂ ಅಟ್ಯಾಚ್ ಇಲ್ಲ, ಎಲ್ಲ ನಿರ್ಮೋಹತ್ತು. ಅಘೋರಿಗಳಾಗೋದು, ನಾಗಾಸಾಧುಗಳಾಗೋದು, ದೇಶಾಂತರ ಅಲಿಯೋದು, ಬೆಟ್ಟ ಗುಡ್ಡಗಳಲ್ಲಿ ಅಲಿಯೋದು, ಒಬ್ಬರೇ ಇರೋಕೆ ಇಷ್ಟಪಡೋದು, ನೇಚರ್ ಜೊತೆ ಇರೋಕೆ ಇಷ್ಟಪಡೋದು, ಎಕ್ಸ್ಪೆರಿಮೆಂಟೇಷನ್ ಮಾಡೋದು, ತುಂಬ ದೊಡ್ಡ ದೊಡ್ಡ ಲಾಯರ್ಗಳು, ಜಡ್ಜ್ಗಳು, ತುಂಬ ದೊಡ್ಡ CBI ಮಟ್ಟದ ಅಧಿಕಾರಿಗಳು, ಕ್ರೈಮ್ ಹೆಡ್ಡುಗಳು, ಕ್ರೈಮ್ ಮಾಡೋದ್ರಲ್ಲೂ ಹೆಡ್ಡುಗಳೇ. ಅಬ್ಬಬ್ಬಾ, ರೌಡಿಗಳಲ್ಲಿ ನಿಂತ್ರೆ ನಿಮಗಿಂತ ದೊಡ್ಡ ರೌಡಿ ಇಲ್ಲ, ಲಾಯರ್ಗಳಲ್ಲಿ ನಿಂತ್ರೆ ನಿಮಗಿಂತ ಲಾಯರ್ ಇಲ್ಲ. ಹೌದು, ಪೊಲೀಸ್ ಅಧಿಕಾರಿಯಾಗಿ ನಿಂತ್ರೆ ನಿಮಗಿಂತ ದೊಡ್ಡ ಪೊಲೀಸ್ ಅಧಿಕಾರಿ ಇಲ್ಲ. ದಕ್ಷ ಆನೆಯಷ್ಟು ಕುಡಿತಕ್ಕೆ ನಿಂತ್ರೆ ಎಲ್ಲರೂ ಒಂದಿಷ್ಟು ಕುಡಿದು ಸುಸ್ತಾದ್ರೆ ನಿಮ್ಗೆ ಕುಡಿತಕ್ಕೆ ನಶೆನೇ ಆಗ್ತಲ್ಲ. ಅದಕ್ಕೆ ಹೋಗ್ಬೇಡಿ ನಶೆ ಪದಾರ್ಥಗಳು, ಯಾವುದೇ ನಶೆ. ಬೆಟ್ಟಿಂಗ್ ನಿಂತ್ರೆ ನಿಮಗಿಂತ ಬೆಟ್ಟಿಂಗ್ ಮಾಸ್ಟರ್ ಇಲ್ಲ. ಯಾವುದಾದ್ರೂ ಒಂದು ಹಿಡ್ಕೊಬಿಟ್ರೆ ಅದು ನನಗೆ ಜಿಗಟಾಗಿ ಹಿಡ್ಕೊಬಿಡ್ತೀನಿ. ಶತಭಿಷ. ದ್ವೇಷನ ಹಿಡ್ಕೊಂಡ್ರೆ ದ್ವೇಷ, ಅಸೂಯೆನ ಹಿಡ್ಕೊಂಡ್ರೆ ಅಸೂಯೆ, ಧರ್ಮವನ್ನು ಹಿಡ್ಕೊಂಡ್ರೆ ನಿಮಗಿಂತ ಧರ್ಮದೇವತೆ ಇಲ್ಲ, ಅಂತ ಧರ್ಮ ಪ್ರವೃತ್ತಿ. ಹೌದು, ಸಕಲ ಕಲಾವಲ್ಲಭ, ಸಕಲವು ಯಾವುದರಲ್ಲಿ ಇರ್ತೀರೋ ಅದರ ಮೂಲವನ್ನು ನೋಡದೆ ಬಿಡುವುದಿಲ್ಲ. ಅದರ ಮೂಲ ಎಷ್ಟು ಕಲ್ತಿದ್ರು ಇನ್ನೂ ಕಲಿಯಬೇಕೆನ್ನುವಂತಹ ಒಂದು ಹುಡುಕಾಟ. ಎಷ್ಟು ತಿಂದಿದ್ರು ಇನ್ನೂ ತಿನ್ಬೇಕು, ಇನ್ನೂ ಜೀರ್ಣಿಸ್ಕೋಬೇಕು, ಇನ್ನೂ ಬೇಕು. ತುಂಟುತನಕ್ಕಿದ್ರೆ ವಿಪರೀತ ತುಂಟುತನ. ನಿರಾಳ ಭಾವವಿದ್ರೆ ನಿಮಗಿಂತ ನಿರಾಳ ಇಲ್ಲ. ಸ್ಮಶಾನಗಳಲ್ಲಿ ಶವವನ್ನ ಸುಡ್ತಾರಲ್ವ, ಆ ಜಾಗ. ಗಲ್ಲಿಗೇರಿಸ್ತಕ್ಕಂಥ ವ್ಯಕ್ತಿ ಹಗ್ಗ ಹಾಕಿ ರೆಡಿ ಮಾಡಿ ಗಲ್ಲಿಗೇರಿಸ್ತಾರಲ್ವ, ಪೋಸ್ಟ್ ಮಾರ್ಟಮ್ ಮಾಡುವ ಜಾಗ. ಹೌದು ಮಕ್ಕಳೇ, ಅಂಥದ್ದೆಲ್ಲ ಎಲ್ಲರ ಕೈಲೂ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಶತಭೀಷಣ ಅಂತ ಹೇಳ್ತೀವಿ. ರವ 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 ಅನ್ನತಕ್ಕಂಥ ಒಂದು ರಾವಣಾಸುರನ ಪ್ರಭಾವ ನಿಮ್ಮದು. ಲಂಕಾಧಿಪತಿಯೇ ಇಲ್ಲ, ಏನೂ ಇಲ್ಲದ ಕುಂಭಕರ್ಣ ಥರ ನಿದ್ದೆ ಮಾಡ್ತಾ ಮಲಗ್ಬಿಡ್ತೀರ ಅಷ್ಟೇ. ಸೊ ಅಂತ ನಿಮಗೆ ವಿಪರೀತ ಎಲ್ಲ ಇರೋದ್ರಿಂದ ನೀವು ಏನಾದ್ರೂ ಒಂದು ಒಳ್ಳೇದನ್ನ ಹಿಡ್ಕೊಳ್ಳಿ. ನಿಮ್ ಬಲವನ್ನು ಹುಡುಕಿ. ಶತಭಿಷ ದಯಮಾಡಿ ಹೇಳ್ತೇನೆ, ನಿಮ್ ಶಕ್ತಿ ಹೌದು ಇರುತ್ತೆ, ದೌರ್ಬಲ್ಯ ಬರುತ್ತೆ, ಬಲವೂ ಇರುತ್ತೆ, ದೌರ್ಬಲ್ಯವೂ ಇರುತ್ತೆ, ನಿರ್ಬಲತ್ವವೂ ಇರುತ್ತೆ. ಆದ್ರೆ ದೈವ ನಮಗೆ ನಿರ್ಬಲತ್ವದ ಜೊತೆಯಲ್ಲಿ ಒಂದು ಬಲಾನು ಕೊಟ್ಟಿರುತ್ತೆ. ವಾದನ ಲಾಯರ್ ಆಗ್ಬಿಡಿ, ತುಂಬಾ ಗಟ್ಟಿ ಅಲ್ವಾ. ಸ್ಪೋರ್ಟ್ಸ್ ಮ್ಯಾನ್ ಆಗಿ, ಇಲ್ಲ ಪೊಲೀಸ್ ಮ್ಯಾನ್ ಆಗಿ, ಮಿಲಿಟರಿ ಮ್ಯಾನ್ ಆಗಿ, ಡಿಫೆನ್ಸ್ ಮ್ಯಾನ್ ಆಗಿ. ತುಂಬಾ ಶತಭಿಷದಲ್ಲಿ ಹುಟ್ಟಿರೋರು ಪೊಲೀಸು, ಮಿಲಿಟರಿ, ಡಿಫೆನ್ಸು ಇದರಲ್ಲಿ ಅದ್ಭುತ. ಆ ಒಂದು ಸರ್ಪದ ಒಂದು ಪೂರ್ಣ ಛಾಯೆ ಇರುತ್ತೆ ನಿಮಗೆ. ಎಲ್ಲರೂ ಬಾವಿ ಈಜೋಕ್ ಭಯ ಪಟ್ರೆ ನೀವು ಸಮುದ್ರವನ್ನೇ ಈಜುವಷ್ಟರ ಮಟ್ಟಿಗಿನ ಶಕ್ತಿ ನಿಮ್ಮದು. ಈಜಬಲ್ರಿ. ತುಂಬಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಎಕ್ಸ್ಪರ್ಟ್ಗಳಲ್ಲಿ ಇವರು ಒಂದು. ಯಾರೂ ಕಂಡುಹಿಡಿಯೋದ ಕೇಸನ್ನು ಕಂಡುಹಿಡಿಯೋದ್ರಲ್ಲೂ ಇವರೇ. ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಆಗಿರ್ತಕ್ಕಂಥ ಕೆಲವೊಂದು ಜಾತಕಗಳನ್ನು ನೋಡಿದ್ದಾನೆ. ಶತಭಿಷ ನಕ್ಷತ್ರದ ಪ್ರಚೋದನೆ ಉಂಟು. ತುಂಬಾ ದೊಡ್ಡ ದೊಡ್ಡ ಕೆಮಿಕಲ್ ಎಕ್ಸ್ಪರ್ಟ್ಸ್, ಬಾಂಬ್ ಎಕ್ಸ್ಪರ್ಟ್ಸ್, ಮೆಷಿನರಿ ಎಕ್ಸ್ಪರ್ಟ್ಸ್, ಕ್ರಿಮಿನಲ್ ಲಾ ಎಕ್ಸ್ಪರ್ಟ್ಸ್. ಅತ್ಯಂತ ಅಸಾಧಾರಣ ಸ್ಥಾನ ಈ ಒಂದು ಶತಭಿಷ ನಕ್ಷತ್ರಕ್ಕೆ ಇರುತ್ತೆ. ಅದಕ್ಕೆ ಹೇಳ್ತೇನೆ, ವೈದಿಕವಾಗಿ ಚೆಕ್ ಮಾಡಿಸಿ. ನಿಮ್ಮ ನಕ್ಷತ್ರ ಬಲ ನಮಗೂ ಕೂಡ ವೈದಿಕವಾಗಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಯು ಆರ್ ಎ ಡಿಗ್ಗಿಂಗ್ ಮಾಸ್ಟರ್. ಎಲ್ಲರೂ 500 ಅಡಿ, 1000 ಅಡಿ, 2000 ಅಡಿ ಅಂದ್ರೆ ನೀವು ಆಳಕ್ಕೆ ಹೋಗ್ತಲೇ ಇರ್ತೀರ. ಅಂಥದ್ದೊಂದು ಪ್ರಚೋದನೆ. ಸಡನ್ ಆಗಿ ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಕುಳಿತುಕೊಳ್ಳೋಕೆ ಚಾಯಿ ಉಂಟು. ಹೌದು, ಎಲ್ಲ ಬಿಟ್ಬಿಡ್ತೀರಿ. ಇವನಾ ಇದೇನೋ ಇದು ಅನ್ನತಕ್ಕಂಥದ್ದು. 0 to ಹೀರೋ ಆಗೋ ಟಾಪ್ 3 ನಕ್ಷತ್ರಗಳಲ್ಲಿ ಶತಭಿಷ ಒಂದು. ನೀವು ನೆನೆಸಿದರೆ ಅಸಾಧ್ಯ ಅನ್ನೋದನ್ನ ನಿಮ್ಮ ಡಿಕ್ಷನರಿಲೇ ಇರೋಲ್ಲ.
ನಾನು ನೋಡಿದ್ದಾನೆ ಶತಭಿಷ. ನನಗೆ ಅವ್ರು ಬಂದ್ರೆ ಭಯ. ಶತಭಿಷ ಹೀಗೆ ನೋಡ್ತಿರ್ತಾನೆ. ಅವ್ರ ಕಾಲು, ಬೆರಳು, ಮೂಗು, ಆ ವಾಸನ, ಅಗ್ರಾಣಿಸುವಿಕೆ, ದೇಹ, ಏನೋ ಮೈಕಟ್ಟು ಇದು. ಅಬ್ಬಾ, ಅಂಥದೊಂದು ಪಾಂಡಿತ್ಯ, ಜಗಜಟ್ಟಿ ಪಾಂಡಿತ್ಯ. ಪಂಡಿತರಾಗಿ ನಿಂತರೆ ಅಸಾಧಾರಣ. ದಶವಿದ್ಯೆಗಳಲ್ಲಿ ಒಂದಾದರೂ ಕಲಿಯುವಂಥ ಶಕ್ತಿ ನಿಮಗಿರುತ್ತೆ. ಒಂದೇನು, ದಶವಿದ್ಯೆಯನ್ನು ಕಲಿಯುವ ಯೋಗ ಸಾಧನೆಗೆ ನಿಂತರೆ ನಿಮಗೆ ಮೀರಿದ ಯೋಗ ಪಟುವಿಲ್ಲ. ನೀರಿನಲ್ಲಿ ಜಲಸ್ತಂಭನ ವಿದ್ಯೆ ಕಲಿಯುವ ಯೋಗ ಬರುತ್ತೆ ನಿಮಗೆ. ವರುಣದೇವನ ಶಾಪವಿದ್ದರೂ ವರುಣದೇವನನ್ನೇನಾದ್ರೂ ಒಲಿಸ್ಕೋಬಿಟ್ರೆ, ನೀವು ವರುಣ ಮಂತ್ರ ಜಪ ಸಾಧನೆಯನ್ನೇನಾದ್ರೂ ಮಾಡ್ಕೋಬಿಟ್ರೆ ನೀವು ಬೇರೆಯೇ ಲೋಕ. ಊಹಾಪೋಹ ವಿದ್ಯೆಗಳು, ತ್ರಿಕಾಲತ್ವ, ತ್ರಿಕಾಲತ್ವ, ವಶಿತ್ವ, ವೆರಿ ಬಿಗ್ ಹಿಪ್ನಾಟಿಸ್ಟ್ ಸ್ಪೆಷಲಿಸ್ಟ್, ಸೈಕಾಲಜಿಸ್ಟ್ ಸ್ಪೆಷಲಿಸ್ಟ್, ವಶೀಕರಣ ಸ್ಪೆಷಲಿಸ್ಟ್, ಮಂತ್ರ, ತಂತ್ರ, ಜಪ, ಕ್ಷುದ್ರ ವಿದ್ಯಾ, ದೇವಿ ವಿದ್ಯಾ. ನೋಡಿ, ಕ್ಷುದ್ರ ತಂತ್ರ ಸಾಧನೆಯೂ ಉಂಟು. ಅದನ್ನು ಬಿಟ್ಟು ವೈದಿಕ ಸಾಧನೆಯಲ್ಲೂ ಅಸಾಧಾರಣ ಸಾಧನೆ. ಜ್ಯೋತಿಷ್ಯರಾಗಿ ಮಹಾ ಹೆಸರು ಪಡೆಯಬಲ್ರಿ. ತಂತ್ರ ಸಾಧನೆ, ತಂತ್ರ ಅಂತ ಹೇಳಿದ್ರೆ ಟೆಕ್ನಿಕಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಿಮಗೆ ಸಾಟಿಲ್ಲ. ಎಲ್ಲ ವಿಪರೀತ ಇರೋದ್ರಿಂದಲೇ ಏನೋ ಆ ಪ್ರೆಷರ್ ತಟ್ಕೊಳ್ಳಲ್ಲ. ಮಿನಿಮಮ್ ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತೆ ನಿಮಗೆ. ಮಿನಿಮಮ್ ಆರ್ಥರೈಟಿಸ್ ಸಮಸ್ಯೆ ಬರ್ತಕ್ಕಂಥದ್ದು. ಆಮೇಲೆ ಹೃದಯ ಸ್ತಂಭನ, ತುಂಬಾ ಒಳಗಡೆಯೇ ಗುಪ್ತವಾಗಿ ನೋವುಗಳನ್ನು ಇಟ್ಕೊಳ್ಳೋದು ಜಾಸ್ತಿ. ಯು ಆರ್ ನಾಟ್ ಎಕ್ಸ್ಪ್ರೆಸಿವ್. ಸುಮ್ಮನೆ ಆ ಒಂದು ಗಾಂಭೀರ್ಯದ ನಗು ಇರುತ್ತೆ. ದುಃಖವೂ ಅಷ್ಟೇ. ಸಾಮಾನ್ಯವಾಗಿ ನೀವು ದುಃಖಿಸೋದಿಲ್ಲ, ತೋರಿಸ್ಕೊಳ್ಳಲ್ಲ ನೀವು. ಪ್ರಾಬ್ಲಮ್ ಅದೇ. ಅದಕ್ಕೆ ಹೃದಯ ದೌರ್ಬಲ್ಯ, ಒಳಗಡೆ ಒಂದು ಕೊಲೆಸ್ಟ್ರಾಲ್ ಆಗೋದು, ಸ್ತಂಭಿಸ್ಬಿಡೋದು, ತುಂಬಾ ಪ್ರೆಷರ್ ತಟ್ಕೋತಿರಲ್ಲ. ಯಾರೂ ತಟ್ಕೊಳ್ಳಲ್ಲ. 1 ಸಾವು, 2 ಸಾವು, 3 ಸಾವು, 100 ಮಕ್ಕಳ ಸಾವನ್ನ ತೆಗೆದುಕೊಂಡಂತ ಗಾಂಧಾರಿ ಶಕ್ತಿ ನಿಮ್ಮದು ಆ ಶತಭಿಷ ನಕ್ಷತ್ರಕ್ಕೆ. ಅದಕ್ಕೆ ಹೃದಯ, ಲೆಪ್ರಸಿ, ಆಮೇಲೆ ತುಂಬ ಹೈ ಕಾಫ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೈ ಬ್ಲಡ್ ಪ್ರೆಷರ್, ಫ್ರ್ಯಾಕ್ಚರ್, ಆಗಾಗ ಇಂಜುರಿಗಳಾಗೋದು, ಸರ್ಜರಿಗಳಾಗೋದು, ಜೆನಟೈಲ್ಸ್ ಪ್ರಾಬ್ಲಮ್ಸ್ ಬರೋದು, ತೊಡೆಗಳಲ್ಲಿ ಸಮಸ್ಯೆ ಬರೋದು, ಮಂಡಿಗಳಲ್ಲಿ ಸಮಸ್ಯೆ ಬರೋದು, ಪಾದಗಳ ಗಂಟುಗಳಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು, ಗಂಟಲಿನಲ್ಲಿ ವಿಪರೀತ ಉರಿ ಅನ್ನಿಸ್ತಕ್ಕಂಥದ್ದು, ಓವರ್ ಉಷ್ಣವೂ ಆಗುತ್ತೆ, ಓವರ್ ಕೋಲ್ಡು ಆಗತಕ್ಕಂಥದ್ದು ಆಗುತ್ತೆ. ಸೊ ಊಟ ಉಪಚಾರಗಳನ್ನ ನೋಡಿಕೊಂಡು ಶತಭಿಷ, ನಿಮ್ಮ ಊಟ ನಿಯಂತ್ರಣ, ನಿದ್ರೆ ನಿಯಂತ್ರಣವಿಲ್ಲದ ಜೀವನ ನಿಮ್ಮದು. ಯಾವುದಾದರೂ ನಕ್ಷತ್ರ ಏನಾದರೂ ನಿಯಂತ್ರಣವಿಲ್ಲದೆ ಬದುಕುತ್ತಾರೆ, ಏನೂ ಇಲ್ಲದೆಯೂ ಬದುಕುತ್ತಾರೆ ಅಂದ್ರೆ ಅದು ಶತಭಿಷ. ಟಾಪ್ 3 ರಾಶಿಗಳಲ್ಲಿ, ನಕ್ಷತ್ರಗಳಲ್ಲಿ ಒಂದು. ಎಲ್ಲ ಇದ್ದು ಏನು ಬೇಡ ಅಂತ ಬದುಕೋದು, ಏನೂ ಇಲ್ಲ ಅಂದ್ರೆ ಭಿಕ್ಷುಕರಲ್ಲಿಯೇ ಭಿಕ್ಷುಕರಿಗೆ ದೊರೆ. ನಾನು ನೋಡಿದ್ದೇನೆ ಶತಭಿಷ ನಕ್ಷತ್ರದ 3 ಜನರನ್ನು ನೋಡಿದ್ದೇನೆ. ವಿಪರೀತ ಕೋಟೀಶ್ವರರು, ಭಿಕ್ಷುಕರು. ಭಿಕ್ಷುಕರಿಗೆ ದುಡ್ಡು, ಆ ಟೀಮು, ಏರಿಯಾ ವೈಸು ಅಂತ ಮಾಡಿರ್ತಕ್ಕಂಥವರನ್ನ ನೋಡಿದ್ದಾನೆ. ಡಾನ್ಗಳನ್ನ ನೋಡಿದ್ದಾನೆ ನಾನು. ತುಂಬಾ ದೊಡ್ಡ ವಕೀಲರನ್ನ ನೋಡಿದ್ದಾನೆ. ತುಂಬಾ ದೊಡ್ಡ ವಕೀಲರು, ಪೊಲೀಸ್ ಅಧಿಕಾರಿಗಳು. ಅಂತಿಂಥವರನ್ನ ನೋಡಿಲ್ಲ ಶತಭಿಷದಲ್ಲಿ. ಎಲ್ಲೆಗ್ ಮೀರಿದ್ದು ನಾವು ಹೇಳ್ತೇವಲ್ಲ, ಪಿಂಪ್ ಅಂತೇವಲ್ಲ, ಬೇಜಾರು ಮಾಡ್ಕೋಬೇಡಿ. ದೈವ ಒಂದು ಒಳ್ಳೇದು ಇಟ್ಟಿರುತ್ತೆ, ಕೆಟ್ಟದ್ದು ಇರುತ್ತೆ. ಹುಟ್ಟದ ಮೇಲೆ ಒಂದು ಹೆಡ್ ಅಂಡ್ ಟೈಲ್ ಅನ್ನೋದೊಂದು ಇಟ್ಟಿರುತ್ತೆ. ಶತಭಿಷಕ್ಕೆ ಟೈಲಲ್ಲಿದ್ರೂ ನೀವು ಬೇರೆನೆ. ಅಂಥದ್ದೊಂದು ಅಸಾಧಾರಣ. ಎಂಥ ವಿಷ ಕೊಟ್ಟರೂ ಕೂಡ ನುಂಗಿ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಇರುತ್ತದೆ ಅನ್ನೋ ಒಂದು ಮಾತು ಕೂಡ. ವಿಷ ಕೂಡ ನಿಮ್ಗೇನೂ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ದೇ ವೆರಿ ಕೇರ್ಫುಲ್. ಅದರಿಂದ ನೀವು ಹೆಚ್ಚು ಗ್ರೀನ್ಸ್ ತಿನ್ನಿ. ನೀರಿನಲ್ಲಿ ಒಂದು ಸ್ವಲ್ಪ ಓಮಕಾಳು, ಮೆಂತೆ, ಜೀರಿಗೆ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಅದನ್ನು ಒಂದು 2 ಲೀಟರ್ ನೀರಿನಲ್ಲಿ ಆ ಕುದಿಸಿರೋ ನೀರನ್ನು ಸೋದಿಸ್ಬಿಟ್ಟು ಹಾಕ್ಕೊಂಡು ನೀರನ್ನು ಸದಾ ಸೇವಿಸ್ತಕ್ಕಂಥದ್ದು. ಟೈಮಿಗೆ ಸರಿಯಾಗಿ ತಿನ್ನಿ. ಉರಿಯುತ್ತಿರೋ ವಸ್ತುಗಳು, ತುಂಬ ಖಾರದ ವಸ್ತುಗಳು, ಎಣ್ಣೆ ವಸ್ತುಗಳು, ನಶೆ ವಸ್ತುಗಳು, ವಿಪರೀತ ಸಿಗರೇಟು, ವಿಪರೀತ ಡ್ರಿಂಕ್ಸು, ವಿಪರೀತ ಕಾಮ, ವಿಪರೀತ ಆಲೋಚಿಸೋದು, ವಿಪರೀತ ನಿದ್ದೆ ಮಾಡೋದು, ವಿಪರೀತ ತುಂಟತನ, ವಿಪರೀತ ಆಲಸ್ಯ. ಲಿಸ್ಟ್ ಮಾಡ್ಕೊಳ್ಳಿ. ಟಾಪ್ 10 ಲಿಸ್ಟ್ಗಳಲ್ಲಿ ನಿಮ್ಮದು ಯಾವುದಿದೆ ಅಂತ ಶತಭಿಷ. ಚೇಂಜ್ ಮಾಡೋಕ್ಕಾಗಲ್ಲ. ಬೇರೆ ಏನಾದರೂ ಆ ಸಮಯದಲ್ಲಿ ಮಾಡಿ. ನಿಮಗೆ ಇಷ್ಟವಾದದ್ದು, ಲೋಕಮಾನ್ಯವಾದದ್ದು, ಲೋಕಪ್ರಿಯವಾಗತಕ್ಕಂಥದ್ದು, ಅದಕ್ಕೆ ಹೆಜ್ಜೆ ಆಗತಕ್ಕಂಥದ್ದು ಮಾಡಿ. ಅಸಾಧಾರಣಂ. ಅಂಥದ್ದೊಂದು ಬಲ ಮಾಡ್ಕೋತೀರಿ. ನಮ್ಮ ಸಂಚಿಕೆ, ಈ ಒಂದು ಕಾಯಿಲೆ
ನಿಮ್ಮ ಗುಣ, ಲಕ್ಷಣ, ಶಕ್ತಿ, ಸಾಮರ್ಥ್ಯ, ಬಲ, ನಿರ್ಬಲ ಇವುಗಳ ಬಗ್ಗೆ ತಿಳಿಸ್ತಿದ್ದೇನೆ. ದಯಮಾಡಿ ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ನನಗೆ ಕಮೆಂಟ್ಸ್ ತುಂಬ ಇಷ್ಟ ಆಗುತ್ತೆ. ಅದನ್ನು ಹುಡುಕಿ ಅದರಲ್ಲಿ ಒಂದು ಟಾಪ್ ಬೆಸ್ಟ್ ಕಮೆಂಟ್ಸು ಕೆಲವೊಂದು ಹುಡುಕಾಟದಲ್ಲಿ ತಗೊಬಂದು ಹೇಳ್ತಿರ್ತಾರೆ. ಖಂಡಿತ ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ದಿನಕ್ಕೆ ಕಡಿಮೆ ಅಂದರೂ 60-70 ಸಾವಿರ ಮೆಸೇಜಸ್ ಇರುತ್ತೆ. ಕೆಲವರು ಇರ್ತಾರೆ ಪುಂಡರು, ಪೋಖರಿಗಳು, ಇನ್ನೊಂದು ಏನೋ ಒಂದು ಕೆದಕಲಿಕ್ಕೆ, ಪ್ರಚೋದಿಸ್ಲಿಕ್ಕೆ, ಆ ಸ್ಥಾಯಿ ಗಮ್ಯ ಬರ್ಲಿಕ್ಕೆ ಆಗೋದಿಲ್ಲ, ಎಲ್ಲೋ ಬಂದೊಂದು ಕುಟುಕನ್ನು ಚುಟ್ಕೋದು. ಇರಬೇಕು, ನಿಂದಕರಿರಬೇಕಯ್ಯ, ನಿಂದಕರಿರಬೇಕು. ಆಗಿದ್ರೇನೆ ನಾನು ಇನ್ನೊಂದಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬಲ್ಲೆ, ಸಿದ್ಧತೆ ಮಾಡ್ಕೋಬಲ್ಲೆ ಅಂತಕ್ಕಂಥದ್ದು. ಮತ್ತಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರ ತಾಕತ್ತು, ಸಾಮರ್ಥ್ಯ ತುಂಬಾ ಟಾಪ್ 3 ರಾಶಿಗಳಲ್ಲಿ, ಮಾಸಗಳಲ್ಲಿ ಅದೃಷ್ಟ ಮಾಸ ಅಂದ್ರೇನೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು. 0 to ಹೀರೋ. ಹೇಗೆ ಶತಭಿಷ ಅಂತ ಹೇಳಿದ್ನೋ ಅದರ ಅರ್ಧ ಬಲ ನಿಮಗಿರುತ್ತೆ. ರಸಿಕರ ರಾಜರೇ ನೀವು. ತುಂಟ್ರೆ ಯಾವುದಾದರೂ ಒಂದನ್ನು ಹಿಡ್ಕೊಂಡ್ರೆ ಅದರಲ್ಲಿ ಎಕ್ಸ್ಪರ್ಟ್ ಆಗೋದ್ರಲ್ಲಿ ನಿಮಗೆ ನೀವೇ ಸಾಧ್ಯ. ಎಲ್ರ ಕೈಯಲ್ಲೂ ಆಗೋಲ್ಲ. ಏಪ್ರಿಲಲ್ಲಿ ಹುಟ್ಟಬೇಕು ಅಂದರೆ ಅದಕ್ಕೊಂದು ಗುಂಡಿಗೆನೂ ಬೇಕು. ಅಲ್ಲೊಂದು ಅವಮಾನ, ಅಲ್ಲೊಂದು ಅವಮಾನವನ್ನು ಮೆಟ್ಟಿ ನಿಂತು ಎದ್ದು ಬಂದು ಸಾಧಿಸ್ಕೊಳ್ತಕ್ಕಂಥ ತಾಕತ್ತಿದೆಯಲ್ಲ, ಅಪರೂಪ. ಆ ಸನ್ಮಾನ, ಎಸ್, ಅದು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಸಾಧ್ಯ. ಜಗತ್ತನ್ನೇ ನಗಿಸ್ತೀರಿ, ಒಳಗಡೆನೇ ಅಳ್ತಿರ್ತೀರಿ. ಹೌದು ಅಲ್ವೋ ಹೇಳಿ? ಎಷ್ಟು ಹತ್ತಿದ್ದೀರಿ? ಜೀವನ ತುಂಬ ಬೇಗ ನಿಮ್ಮನ್ನ ಕಷ್ಟಕ್ಕೆ ನೂಕಿರುತ್ತೆ. ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರಿಗೆ ನಾನು ಕಂಡ ಹಾಗೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರು ಯಾರಿಗೂ ಸಿಲ್ವರ್ ಸ್ಪೂನಲ್ಲಿ ಹುಟ್ಟಿಲ್ಲ. ನಾನೊಂದು ಕಡಿಮೆ ಅಂದರು ಏಪ್ರಿಲ್ ಮಾಸದಲ್ಲಿ ಹುಟ್ಟಿರೋದು ಒಂದು 50,000 ಜಾತಕ ಆದರೂ ನೋಡಿದ್ದಾನೆ. ಯಾರೋ ಒಂದು 10 ಜನ ಅಷ್ಟೇ ಸಿಲ್ವರ್ ಸ್ಪೂನ್. ಅಂದ್ರೆ ಹುಟ್ಟನೆ ಶ್ರೀಮಂತನಂತಪ್ಪ ಅಂತ ಖಂಡಿತ ಇಲ್ಲ. ಏಪ್ರಿಲ್ ಅಲ್ಲಿ ಹುಟ್ಟಿದವರು ತಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ ದಾರಿನೇ ಗೊತ್ತಿರಲ್ಲ, ಬಟ್ ಅಲ್ಲೊಂದು ದಾರಿ ಆಗಿರುತ್ತೆ. ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್. ಹೌದು ಅಲ್ವೋ ಹೇಳಿ? ಎಲ್ಲರಿಗೂ ಒಬ್ಬ ದ್ರೋಣಾಚಾರ್ಯರು ಇರ್ತಾರೆ, ಆದರೆ ನೀವು ಏಕಲವ್ಯರೇ. ನೀವು ಗೆದ್ದ ಮೇಲೆ ಎಲ್ಲರೂ ದ್ರೋಣಾಚಾರ್ಯರು ಅಂತ ಹೇಳ್ಕೊಳಕ್ ತುಂಬಾ ಜನ ಬಂದು ಸೇರಿರ್ತಾರೆ. ಹೌದು ಅಲ್ವೋ ಹೇಳಿ? ಗೆದ್ದ ಮೇಲೆ ಮಾವಾಡು, ನಂಬ ಪುಲ್ಲೆ, ಅಮಾರ ಲಡ್ಕಾಯ್, ಅಮಾರ ಗಲ್ಲಿ ಕಾ ಲಡ್ಕಾಯ್, ಈ ಅಮಾರ ಶೇರೆ, ಬಬ್ಬರ್ ಶೇರೆ ಎಲ್ಲ ಗಾನ ಭಜಾನ ಮಾಡಿರೋದೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರಿಗೆ. ನಿಜ ಹೇಳಿ, 10 ರೂಪಾಯಿ ಬದುಕು. ಆ ಒಂದು ಹಾಡು ನನಗೆ ತುಂಬಾ ಇಷ್ಟ. ಯಾವ ಪಿಕ್ಚರ್ದು ಅಂತ ಗೊತ್ತಿಲ್ಲ. 10 ರೂಪಾಯಿಗೊಂದು, 10 ರೂಪಾಯಿಗೊಂದು, 10 ರೂಪಾಯಿಗೊಂದು, ಬಾಳೊಂದು ಹರಳೆಣ್ಣೆ ಪೇಟೆ, ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು. ಸತ್ಯನೇ, ನಿಮ್ಮನ್ನ ಆ ಥರ ಹಂಟು ಮಾಡಿರುತ್ತೆ, ನೋವು ಕೊಟ್ಟಿರುತ್ತೆ. ಹುಟ್ಟದಾಗಿಂದಲೇ ಅಲ್ಲೆಲ್ಲೋ ನನಗೆ ಗೊತ್ತಿರೋ ಹಾಗೆ ಒಂದು 100ರಲ್ಲಿ 50 ಭಾಗದಷ್ಟು ಜನ ನೀವು ಹುಟ್ಟುವಷ್ಟರಲ್ಲಿ ನಿಮ್ಮ ತಂದೆ ತಾಯಿ ತುತ್ತು ಊಟಕ್ಕೂ ಒದ್ದಾಡಿರ್ತಾರೆ. ಹೌದು ಅಲ್ವೋ ಹೇಳಿ? ತೀರಾ ಬಡತನದ ಫ್ಯಾಮಿಲಿ, ತೀರಾ ಕೆಳಮಟ್ಟದ ಒಂದು ಫ್ಯಾಮಿಲಿ. ನಿಮ್ಮ ತಂದೆ, ಇಫ್ ಯು ಆರ್ ಬಾರ್ನ್ ಇನ್ ಏಪ್ರಿಲ್, ಕರೆಕ್ಟಾಗಿ ಹೇಳಿ, ನಿಮ್ಮ ತಂದೆ ಬಾರ್ನ್ ರಿಚ್ ಅಲ್ಲ. ಹಿ ವಾಸ್ ಎ ವೆರಿ ನಾರ್ಮಲ್ ಆವ್ರೇಜ್ ಪರ್ಸನ್, ವೆರಿ ಸ್ಟ್ರಿಕ್ಟ್ ಡಿಸಿಪ್ಲೀನ್ಡ್ ತಂದೆಯನ್ನ ಪಡೆದಿರ್ತೀರಿ ನೀವು. ಅವನ ಹತ್ರ ದುಡ್ಡಿಲ್ಲದೆ ಇರ್ಬೋದು. ನ್ಯಾಯವಾದಿ, ಸತ್ಯವಾದಿ, ಅಸತ್ಯವಾದಿ ಅಂತಲ್ಲ, ನ್ಯಾಯವಾದಿ, ಸತ್ಯವಾದಿ. ಬದುಕನ್ನ ತುಂಬಾ ಅದ್ಭುತವಾಗಿ ಕಟ್ಟಿಲ್ಲ ಅಂದು ತನ್ನ ಮಟ್ಟಕ್ಕೆ ಕಟ್ಟಿದಂತ, ಯಾವತ್ತೂ ಕಣ್ಣೀರನ್ನೇ ತೋರಿಸಿದ ತುಂಬಾ ಗಟ್ಟಿಯಾದ ತಂದೆನ ಪಡೆದಿರ್ತೀರಿ. ತಂದೆಯಿಂದ 1-2 ಚಾಪ ತಂದೆನ ಕಂಡು ತುಂಬಾ ಭಯ ಪಡೋ ರಾಶಿಗಳಲ್ಲಿ ನೀವೇ. ಬೆಳೆದ ಮೇಲೆ ಸ್ವಲ್ಪ ಇದಾಗಿರ್ತೀರಿ, ಆದರೆ
ತುಂಬ ತಂದೆಯನ್ನ ಪ್ರೀತಿಸುವಂತಹ ಒಂದು ಟಾಪ್ 3 ರಾಶಿ, ನಕ್ಷತ್ರ, ಮಾಸ ಅಂದ್ರೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು ತಂದೆನ ತುಂಬಾ ಪ್ರೀತಿಸ್ತಾರೆ. ಏನೋ ಗೊತ್ತಿಲ್ಲ, ತಂದೆ ಸೇವೆ ಮಾಡೋ ಸೌಭಾಗ್ಯ ನಿಮಗೆ ಕೂಡ ಬರುತ್ತೆ. ಬಟ್ ಯಾಕೋ ತಂದೆ ಜೊತೆಲಿ ಇರ್ಲಿಕ್ಕೂ ಬಿಡೋದಿಲ್ಲ. ಒಂದು 10ರಲ್ಲಿ 5 ಜನ ತಂದೆ ಜೊತೆಲಿ ಇರಲ್ಲ, ದೂರ ಬೆಳಿತೀರಿ, ಇಲ್ಲ ತಂದೆ ಚಿಕ್ಕ ವಯಸ್ಸಿಗೆ ಕಳ್ಕೊತಾರೆ, ಇಲ್ಲ ನೀವೆಲ್ಲ ಒಂದು ಸ್ಥಾಯಿ ಸ್ಟೇಜ್ ಬರೋವಾಗ ತಂದೆಗೆ ಚೆನ್ನಾಗಿ ನೋಡ್ಕೋಬೇಕು, ಕಾರ್ ಕೊಡ್ಬೇಕು, ಮನೆ ಕೊಡ್ಬೇಕು, ವ್ಯವಸ್ಥೆ ಕೊಡ್ಬೇಕು, ಅವನು ಚೆನ್ನಾಗಿ ಇಟ್ಕೋಬೇಕು, ಊರೆಲ್ಲ ಸುತ್ತಿಸ್ಬೇಕು, ಕಾಶಿ ಯಾತ್ರೆ ಮಾಡಿಸ್ಬೇಕು, ಈ ತರ ಎಲ್ಲ ಅಂದ್ಕೊಂಡಿರೋ ನಿಮಗೆ ಯಾಕೋ ಅಪ್ಪನಿಗೆ ಅದು ಮಾಡಲಾಗಲಿಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಹೌದೋ ಅಲ್ವೋ ಹೇಳಿ? ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು, ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು ಒಂದು ಪುಟ್ಟು ಪ್ರೀತಿ, ಸುಮ್ಮನೆ ಗುರುಗಳೇ ಅವೆಲ್ಲ ಹೇಳ್ಬೇಡಿ, ನಮಗೂ ಅದಕ್ಕೂ ಆಗೋಲ್ಲ, ತುಂಬಾ ಪ್ರೀತಿ ಆಗಿದೆ ಗುರುಗಳೇ. ನಿಮ್ ಜೀವನದಲ್ಲಿ ನಾನು ನೋಡಿದಾಗ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು ನೋಡಿ, ನೀವು ಪ್ರೀತಿಸಿದಿರೋ ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನು ಖಂಡಿತ ತುಂಬಾ ಜನ ಪ್ರೀತಿಸಿರ್ತಾರೆ. ರಸಿಕರ ರಾಜ ನೀವು. ಲವ್ ಮಾಸ್ಟರ್, ಲವ್ ಮಾಡೋದನ್ನ ಕಲಿಬೇಕು ಅಂದ್ರೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರನ್ನ ಕೇಳ್ಬೇಕು. ಕಣ್ಣಲ್ಲೇ ನಿಮ್ಮ ನಡವಳಿಕೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಆನೆಸ್ಟ್, ವಾವ್, ಎಸ್. ಜೀವನದಲ್ಲಿ ಕಷ್ಟ ಏನು ಅನ್ನೋದು ಗೊತ್ತಾಗ್ಬೇಕು, ಕಷ್ಟದಿಂದ ಮೇಲಕ್ಕೆ ಹೇಗ್ ಬರೋದು ಅಂತ ತಿಳ್ಕೋಬೇಕು ಅಂದ್ರೆ ರೇಮ್ ಜೊತೆಲಿ ಬಂದು ಕುತ್ಕೋಬೇಕು. ಯು ಹ್ಯಾವ್ ಲಾಟ್ ಆಫ್ ಸ್ಟೋರೀಸ್ ಟು ಸೇ. ತುಂಬಾ ಪುಕ್ಕಲ್ರು ಆಗಾಗ ನಾನು ಸತ್ತೋಗ್ಬಿಡ್ತೀನೇನೋ, ನಂಗೆ ಜೀವ ಹೋಗ್ಬಿಡುತ್ತೆ ಅಂತ ಆಗಾಗ ಭಯ ಪಡೋ ರಾಶಿಗಳಲ್ಲಿ ನೀವೊಬ್ಬರು. ಏನೋ ಯಾಕೋ ಗೊತ್ತಿಲ್ಲ, ನಾನು ನೋಡಿದ ಹಾಗೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರಿಗೆ ಒಳ್ಳೆ ಸಂಗಾತಿ ಸಿಕ್ಕಿದ್ರು ಸಂಗಾತಿಯ ಪ್ರೀತಿಯಲ್ಲಿ ಏನೋ ತುಂಬಾ ಎಳೆದಾಟ ಆಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ದಟ್ ಇಸ್ ದ್ಯಾಟ್. ಹತ್ತಿದ ಏಣಿಯನ್ನ ಮರೆಯೋಲ್ಲ. ಹಳೆ ಸ್ನೇಹಿತರು ಅಂದ್ರೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರ ಹತ್ರ ಹೋಗಿ ನೋಡಿ. 20 ವರ್ಷ ಆದರೂ 30 ವರ್ಷ ಆದರೂ ಚಕ್ಕ ಚದರದೆ, ನೆರಿಗೆ ಬೀಳದೆ, ಅದನ್ನ ಹಾಗೆ ಜೋಪಾನವಾಗಿ ಜತನವಾಗಿ ಕಾಪಾಡ್ಕೊಂಡು ಬರೋ ಕಲೆ ಎಲ್ರಿಗೂ ಬರಲ್ಲ ಮಕ್ಕಳು. ದುಡ್ಡು ಬಂದಿದ್ದೆ ಮನುಷ್ಯ ಬದಲಾಗ್ತಾನೆ, ಅಧಿಕಾರ ಬಂದಿದ್ದೆ ಬದಲಾಗ್ತಾನೆ, ದೊರೆಪಟ್ಟ ಬಂದಿದ್ದೆ ಬದಲಾಗ್ತಾನೆ. ಬಟ್ ನಾನು ನೋಡ್ದಾಗೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರು ಯಾರು ಬರ್ಲಿ ಏನೇ ಹೋಗ್ಲಿ ಸದಾ ಹಾಗೆ ಇರ್ತಕ್ಕಂಥ ವ್ಯಕ್ತಿತ್ವ. ಕೋಟಿಗೊಬ್ಬನ ಹತ್ರನು ಕೋಟಿಗೊಬ್ಬನಾಗೆ ಇರ್ತೀರಿ, ಲಕ್ಷಕ್ಕೊಬ್ಬನ ಹತ್ರನು ಲಕ್ಷಕ್ಕೊಬ್ಬನ ತರನೇ ಇರ್ತೀರಿ. 100 ರೂಪಾಯಿ ಸ್ನೇಹಿತನ ಜೊತೆಲೂ ಅದೇ ಒಂದು ಭಾವದಲ್ಲಿ ಇರ್ತೀರಿ. ತುಂಬಾ ಬೇಗ ನಿಮ್ಮನ್ನ ಟೋಪಿ ಬೀಳಿಸ್ಬೋದು. ಎಷ್ಟು ಜನ ನಿಮ್ಮನ್ನ ಟೋಪಿ ಬೀಳ್ಸಿದ್ರು, ಎಷ್ಟು ಜನ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡ್ರು, ಕರೆಕ್ಟಾಗಿ ಹೇಳಿ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವ್ರು ಆಗಿದೆಯಾ ಇಲ್ವಾ? ಆಮೇಲೆ ಇನ್ನೊಂದು ವಿಚಿತ್ರ, ನಿಮ್ಮ ಮದುವೆ ಒಂಚೂರು ಗಡಿಬಿಡಿಲೇ ಆಗಿರ್ತಕ್ಕಂಥ ಒಂದು ಪ್ರಭಾವ. ಏನೋ ಒಂದು ನಡೆದಿದೆ ನಿಮ್ಮ ಮದುವೆ ವಿಚಾರದಲ್ಲಿ, ಹೌದೋ ಅಲ್ವೋ ನನಗೆ ಕಮೆಂಟ್ಸ್ ಅಲ್ಲಿ ಹಾಕಿ. ಏಪ್ರಿಲ್ ಮಾಸದಲ್ಲಿ ಹುಟ್ಟಿರ್ತಕ್ಕಂಥದ್ದಕ್ಕೆ ಹೌದು, ನನಗೆ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ. ಯಾಕಂದ್ರೆ ತುಂಬಾ ರಿಸರ್ಚ್ ಮಾಡಿ ನನ್ನ ಈ ಲಕ್ಷಾಂತರ ಜಾತಕಗಳು ಇದೆಲ್ಲೂ ಇಲ್ಲದ ಒಂದು ಮಾಲಿಕೆ ನನ್ನ ಅನುಭವ ಆಯಿತು. ಅದಕ್ಕೆ ಹೇಳೋದು, ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ ಅಂತ ಹೇಳ್ತಾರೆ. ನೋಡಿ 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 ಇದಿಷ್ಟೇ. ಅದಕ್ಕೆ ಕೆಲವೊಂದು ಸಮಯ ಕೆಲವ್ರಿಗೆ 2 ಮಾತಲ್ಲಿ ಮುಗಿಸಿರ್ತೀನಿ, ಇದಿಷ್ಟೇ ಕಣೋ. ನಿಜವೇ ಅವ್ರಿಗೆ ಹೊರಗಡೆ ಹೋದ್ಮೇಲೆ ಹೆಂಗಂತ ಕೂತಿರ್ತಾರೆ, ಗುರುಜಿ ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಿತ್ತು. ಇರೋ ಸತಿ ಓಪನ್ ಮಾಡ್ಬಿಟ್ಟಿದ್ರೆ ಇದಿಲ್ಲ ಕಣೋ, ಇದು ಮದುವೆ ಇಲ್ಲ ಕಣೋ, ಮುಗ್ದೋಯ್ತು ಕಣ. ನಿಜವೇ ಆ ತಾಯಿ ವಾಗ್ದೇವಿ ಶಕ್ತಿ ನನ್ನ ಹತ್ರ ನಿಮಗೆ ಇನ್ನೂ ಮಾತಾಡ್ತಿರ್ಬೇಕು ಅನ್ಸುತ್ತೆ, ಇನ್ನೂ ಹೇಳ್ಕೋಬೇಕು, ಇನ್ನೊಂದಷ್ಟು ಅಳಬೇಕು, ಕಣ್ಣೀರಿಡ್ಬೇಕು, ಜಗಳ ಮಾಡಬೇಕು. ನಿಜವೇ, ನಾನು ಯಾರ ಜೊತೆಲೂ ಪಾರ್ಶಾಲಿಟಿ ಮಾಡಲ್ಲಪ್ಪ, ಇವ್ರು ಯಾರೋ ದೊಡ್ಡವರು, ನಿಮಗೆ ಗೊತ್ತಿಲ್ಲ. ತುಂಬಾ ದೊಡ್ಡವರಿಗೆ ಈ ವಿದ್ಯೆ. ಸಾಮಾನ್ಯರು ನೀವು ಗಾಬರಿ ಪಡ್ತೀರಿ, ಬರಬೇಡಿ, ತಟ್ಕೊಳ್ಳಲ್ಲ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಮಗನ ಜಾತಕ ಮದುವೆ ಆಯ್ತಾ ಅಂದೆ, ಅಂದ. ಇದಿರಲ್ಲ ತಾಯಿ, ಡೈವರ್ಸ್ಗೆ ಹೋಗುತ್ತೆ, ಎಡವಟ್ಟು ಮದುವೆ ಅಂದ್ರೆ ಬೇರೆ ಊರು ಬೇರೆ ಜಾತಿ ಮಾಡ್ಕೊಂಡ ಗುರುಗಳೇ, ಒಳ್ಳೇದಾಯ್ತು ಬಿಡು ಅಂದೆ. ಒಳ್ಳೇದಾಯ್ತು, 3 ದಾರಿ ಇದು. 3 ವರ್ಷದಿಂದ 3 ಚಿತ್ರಾನ್ನ ಆಗಿದೆ, ಈಗ ಬಂದು 3 ತಿಂಗಳಲ್ಲಿ ಬಂದು ಕೋರ್ಟಲ್ಲಿ ಬಂದು ನಿಂತಿದೆ ಅಂತ. ಗುರುಗಳೇ, ಹೋಗಿ ಮಾತಾಡಿದ್ರೆ ಆಗುತ್ತಾ ಅಂತ. ನಿನ್ ಮಗ ಕೇಳಲ್ಲ, ಸುಮ್ನಿರು, ಹೇಗಾದ್ರೂ ಮಾಡಿ ಗುರುಗಳೇ, ಡೈವರ್ಸ್ ಆದ್ಮೇಲೆ ಮದುವೆ ಮಾಡೋಣ. ಇವನಿಗೆ ಮದುವೆ ಮಾಡಿದ್ದೆ ಅವನಾಗಿ ಮಾಡ್ಕೊಂಡಿರೋದೇ ಇಲ್ಲ, ನೀನ್ ಮಾಡಿದ್ದು ಇನ್ನೊಂದು ಆಗುತ್ತೆ, ಸುಮ್ನಿರು. ಬೆಂಕಿಯಿಂದ ಬಾಣ್ಲಿ ಹೋಗ್ಲಿಕ್ಕೆ ಸಿದ್ಧ ಇಲ್ಲ ತಾಯಿ. ಸತ್ಯವೇ ಮಕ್ಕಳೇ,
ವೈದಿಕವಾಗಿ ಕೆಲವೊಂದು ಪರಿಹಾರಗಳು ಇದಾವೆ, ಇಲ್ಲ ಅಂತಲ್ಲ. ನಾನು ಸುಳ್ಳು ಹೇಳ್ಬಿಟ್ಟು ಇಲ್ಲ ನಾನು ಮಾಡಿಕೊಟ್ಬಿಡ್ತೇನೆ, ನನಗೆ ಗೊತ್ತಿದೆ ಇದು ನಿಲ್ಲಲ್ಲ, ಅಷ್ಟೇ, ಮುಗಿದೋಯ್ತು. ಜಾತಸ್ಯಂ ಧ್ರುವಂ ಮರಣ ಆಯ್ತು. ಎಲ್ಲರಿಗೂ ಏನು ಮಾಡಿದರೂ ಅದಷ್ಟೇ, ಸುತ್ತಾಕೋದೆ. ಈ ರೀತಿ ಸುತ್ತಾಕೋ ಪ್ರಭಾವ ಬಂದು ನಿಂತಾಗ ಏನ್ ಮಾಡ್ತೀರಾ ಮಕ್ಕಳೇ? ಅಷ್ಟೇ ಹೇಳೋದು. ಕೆಲವರು ಬಿಟ್ಟು ಹೋಗಲ್ಲ, ಕುತ್ಕೊಬಿಡ್ತಾರೆ, ಅಳ್ತಾ ಪಾಪ ಅವ್ರಿಗೇನು, ನಾನು ಏನು ಮಾಡ್ಲಿಕ್ಕೆ ಆಗಲ್ಲ, ಆಯ್ತು ಹೋಗಿ ಮಾತಾಡ್ಲಿ, ಅವ್ರ ಮನ್ಸಲ್ಲಿರೋ ಭಾರ ಎಲ್ಲ ಬಂದ್ಬಿಡ್ಲಿ, ಆ ಕಣ್ಣೀರೆಲ್ಲ ಬಂದ್ಬಿಡ್ಲಿ, ಒದ್ದಾಟ ಎಲ್ಲ ಬಂದ್ಬಿಡ್ಲಿ, ಹೇಳ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತಾನೆ. ಹೌದು, ಮನೆ ಒಬ್ಬ ಪುಣ್ಯಾತ್ಮ ಅದೆಷ್ಟು ನೊಂದಿದ್ನೋ, ನೀವು ಹೇಳ್ದಾಗೆ ಡೈವರ್ಸ್ಗೆ ಬಂದ್ಬಿಟ್ಟಿದೆ ಗುರುಗಳೇ. ನಾನು ಜಡ್ಜ್ ಸಾಹೇಬ್ರ ಮುಂದ್ಗಡೆನೂ ಹೇಳ್ಬಿಟ್ಟೆ, ನನ್ನ ಮಕ್ಳಿಗೆ ಏನೇನು ಕೊಡಬೇಕು, ನಾನು ಸಂಪಾದನೆ ಮಾಡಿದ ಆಸ್ತಿ ಮನೆ ಎಲ್ಲ ಮಾಡ್ತಾನೆ, ನನಗೆ ಬೇಡ ಮಹಾಸ್ವಾಮಿ ಅಂತ ಹೇಳ್ಬಿಟ್ಟೆ. ಜಡ್ಜ್ಗೂ ಅರ್ಥ ಆಗ್ಬಿಡ್ತು, ನನಗೆ ಯಾವ್ದು ಅಪೇಕ್ಷೆ ಇಲ್ಲ, ನನ್ನ ಬಿಟ್ಬಿಡಿ, ನಾನು ನೆಮ್ಮದಿಯಾಗಿರೋಕ್ ಬಿಡಲ್ಲ. ಏನಿದೆ ಎಲ್ಲ ಕೊಡ್ತೇನೆ, ಮಕ್ಳಿಗೆಲ್ಲ ಕೊಡ್ತೇನೆ, ಮಾಡ್ತೇನೆ. ಆಕೆ ನನ್ನ ಚಿತ್ರಹಿಂಸೆ ಇರ್ತಾಳೆ, ವೈದಿಕವಾಗಿ ಧಾರ್ಮಿಕವಾಗಿ ಪುರುಷಾರ್ಥವಾಗಿ ಅವಮಾನಿಸ್ತಾಳೆ, ಕೆಟ್ಟ ಮಾತು, ಸದಾ ನನ್ನನ್ನ ಬೇರೆ ಬೇರೆ ರೀತಿಯಲ್ಲಿ ನಪುಂಸಕ, ಇನ್ನೊಂದು. ಎಷ್ಟು ನೋವು ಅಂದ್ರೆ ಇದರ ಕೆಲವರು ಸ್ತ್ರೀಯರು. ಸುಮಾರು ಒಂದು 1 hour ಕೂತ್ಕೊಬಿಟ್ಟೆ. ಈಗ ನಾನು ಆತನನ್ನ ಅಳ್ತಿರ್ಬೇಕಾದ, ಅಷ್ಟು ದೊಡ್ಡ ಯಜಮಾನ, ಅಷ್ಟು ದೊಡ್ಡ ವ್ಯವಹಾರಸ್ಥ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ, ಸುಮಾರು 100 ಎಕರೆ ತೋಟ ಇದೆ, ದೇವಸ್ಥಾನ, ಇನ್ನೊಂದು ಅಂತ ತುಂಬಾ ದೊಡ್ಡ ಸ್ಥಿತಿಗೆ ಆತನನ್ನ 10 ಮುಂದ್ಗಡೆ ಮೆಸೇಜ್ ಮಾಡಿ ಹೇಳಿ, ಆ ಚಿತ್ರಹಿಂಸೆ ಎಲ್ಲೂ ಹೇಳ್ಕೊಳ್ಳಾಗದೆ ಬ್ರೇಕ್ ಡೌನ್ ಆದಾಗ ನಾನು ಹೋಗಪ್ಪ ಸಾಕು, ಕಾಯ್ತಿದ್ರೆ ಹೇಳೋಕ್ಕಾಗಲ್ಲ. ಇದೆ, ನನಗೂ ಆಸೆಯೇ ಎಲ್ಲರಿಗೂ ಅಷ್ಟು ಸಮಯ ಕೊಡಬೇಕು ಅಂತ. ದಿನ ಒಬ್ಬರಿಗೆ 1 ಗಂಟೆ ಅಂದ್ರೆ 5 ಜನಕ್ಕೆ ಮುಗೀತು, ಇಲ್ಲ 6 ಜನಕ್ಕೆ ಮುಗೀತು, 6 ಜನಕ್ಕಾಗೋದು. ಕೆಲವರಲ್ಲೆಲ್ಲೋ ಅಪಾರ್ಥವಾಗಿ ತಿಳ್ಕೊಳ್ಳೋರು ಉಂಟು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಾಗೆ ಈ ಸ್ಥಾನಕ್ಕೆ ಎಲ್ಲರನ್ನೂ ಮೆಚ್ಚಿಸಲು ಆಗೋದಿಲ್ಲ. ಹೌದು, ಅವನು ಯಾರೋ 10 ರೂಪಾಯಿ ಟಿಕೆಟ್ ಹಾಕಿ ಕೋಟಿ ರೂಪಾಯಿ ಹೊಡೆದು ಬಿಟ್ಟಿದೆ. ಒಬ್ಬ ಕೋಟಿ ರೂಪಾಯಿ ದೇವರಿಗೆ ಬಂದು ಪೂಜೆ, ನೈವೇದ್ಯ, ಕಿರೀಟ ಎಲ್ಲ ಇಟ್ಟಿದ್ದಾನೆ. ಒಂದು ಹೋಟೆಲ್ ಸೋತೋಗ್ಬಿಟ್ಟಿದ್ದಾನೆ. ಏನ್ ಮಾಡೋಣ? ಕೋಟಿ ರೂಪಾಯಿ ಕಿರೀಟ ಎಲ್ಲ ಇಟ್ಟಿದ್ದಾನೆ, ಒಂದೇ ಹೋಟೆಲ್ ಸೋತೋಗಿದ್ದಾನೆ. ಯೋಗಿ ಪಡೆದಿದ್ದ ಯೋಗಿಗೆ, ಜೋಗಿ ಪಡೆದಿದ್ದ ಜೋಗಿಗೆ. ನಿಜವೇ, ನನ್ನನ್ನು ನೋಡಿದಾಗ ವಾಗ್ದೇವಿ ಇಚ್ಛೆಯಿಂದ ಮಾತಾಡ್ತಾ ಇರ್ಬೇಕು, ಹೇಳ್ಕೊಳ್ತಾ ಇರಬೇಕು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಏಪ್ರಿಲ್ ಹಾಗೆ, ನೀವು ಹುಟ್ಟಿರ್ತಕ್ಕಂಥ ಏಪ್ರಿಲ್ ಮಾಸದಲ್ಲಿ ಹುಟ್ಟಿರೋ ವ್ಯಕ್ತಿಗಳು ಆ ಭಾವವೇ. ಎಲ್ರು ನೋವು ನೀವು ನಿಂತ್ಕೊಂಡು ಕೇಳ್ತೀರಿ, ಎಲ್ರಿಗೂ ಸಮಾಧಾನ. ನಿಮಗೆ ವಯಸ್ಸಾಗ್ತಾ ಅದೃಷ್ಟ. ಅದರಲ್ಲೂ ಏಪ್ರಿಲ್ ಮಾಸದಲ್ಲಿ ಹುಟ್ಟಿದವರಿಗೆ ಕನ್ಫರ್ಮ್ ಹೇಳ್ತೇನೆ, ಮದುವೆ ನಂತರ ರಾಜಯೋಗ, ಅದರಲ್ಲೂ ಮಗು ಆದ್ಮೇಲೆ ಇನ್ನೂ ರಾಜಯೋಗ. ಹೌದು ಅಲ್ವೋ ಹೇಳಿ? ಆ ತುಂಟತನ, ಆ ದಾಳಿಸಿತನ, ಆ ಫೋರ್ಸು, ಆ ರಭಸ, ಆ ದುಡುಕು, ಆ ಧುಮುಕೋದು, ಸ್ವಲ್ಪ ಆ ರಭಸಗಳು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿರ್ತವೆ. ಆದ್ರೂ ಕೂಡ ನಾನು ನೋಡಿದ ಹಾಗೆ ಮದುವೆಯ ನಂತರವೂ ಕೆಲವರೇನು 10-3 ಜನ ಏಪ್ರಿಲ್ ಮಾಸದಲ್ಲಿ ಹುಟ್ಟಿರೋರು ಪ್ರೀತಿ, ಪ್ರೇಮ, ಪ್ರಣಯದಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ದಾನೆ. ಗೊತ್ತಿಲ್ಲದೆ ಅದು ಅಲ್ಲಿ ಬೀಳಿಸಿ, ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನಿಮ್ಮ ಮೆಚ್ಯೂರಿಟಿ, ಮೇ ಬಿ ನಿಮ್ಮ ಒಂದು ಏನ್ ಹೇಳ್ತೇವೆ ವಾಕ್ಚಾತುರ್ಯ, ಪರಿಶ್ರಮ, ಆ ಸಾಧನೆ, ಆ ಒಂದು ಆಕರ್ಷಣೆ ನಿಮ್ಮನ್ನ ಎಳ್ಕೊಂಡು ಬರುತ್ತೆ. 40s ಅಂಕಲ್ಸ್ ಆರ್ ನಾಟೀಸ್ ಅಂತೀವಲ್ಲ, ಏಪ್ರಿಲ್ ಹುಟ್ಟಿದವರು ಯಾವಾಗ್ಲೂ ನಾಟೀಸೇ, ಯಾವಾಗ್ಲೂ ಅಂದವೇ ಮರೆ ಮಾಚಲಿಕ್ಕಾಗಲ್ಲ. ಸದಾ ದ ಮೋರ್ ದ ಮೆಚ್ಯೂರ್ ನಾವು ಕೆಲವ್ರಿಗೆ ಹೇಳ್ತೇವೆ, ವಯಸ್ಸಾಗ್ತಾ ಹೋಯ್ತು ಕೊಣ, ನಿಮ್ಗೆ ವಯಸ್ಸಾಗ್ತಾ ಕಿಕ್ಕು ಜಾಸ್ತಿ, ನಶೆ ಜಾಸ್ತಿ, ಪೂಜನೀಯರು, ನಿಮ್ಮ ಜ್ಞಾನ ಅಪಾರ, ನಿಮ್ಮ ನಾಲೆಜ್ ಅಪಾರ. ನೀವು ಯಾವುದೇ ರಂಗದಲ್ಲಿದ್ರು ಅದನ್ನೊಂದನ್ನು ಹಿಡ್ಕೊಂಡ್ಬಿಡಿ. ನಾನು ನೋಡಿದ್ದೇನೆ ಹಿಡ್ಕೊಂಡಿರ್ತಕ್ಕಂಥ ತೆಂಡೂಲ್ಕರ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ತುಂಬಾ ಕಾಂಟ್ರವರ್ಸಿ ಆಗಿರ್ತಕ್ಕಂಥ ರಾಮ್ ಗೋಪಾಲ್ ವರ್ಮಾ ಇರ್ಬೋದು, ಏಪ್ರಿಲ್ ಅಲ್ಲೇ ಹುಟ್ಟಿರೋದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಏಪ್ರಿಲ್ ಅಲ್ಲೇ, ಸಚಿನ್ ತೆಂಡೂಲ್ಕರು ಏಪ್ರಿಲ್ ಅಲ್ಲೇ. ಸುಮ್ಮನೆ ಅಲ್ಲ,
ಏಪ್ರಿಲ್ನ ಒಂದು ಅರೆ ಜಗತ್ತನ್ನೇ ನಗಸ್ದಂತ ತನ್ನ ಜೀವನದಲ್ಲಿ ಸದಾ ನೋವೇ ಇಟ್ಕೊಂಡಂತ ಚಾರ್ಲಿ ಚಾಪ್ಲಿನು ಹುಟ್ಟಿರೋದು ಏಪ್ರಿಲ್ ಮಾಸವೇ, ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ಇವತ್ತಿಗೂ ನಿಜವಾಗ್ಲೂ 80 ಆ ಅಂಗಸೌಷ್ಠವ, ಆ ವಾಕು, ಆ ಮಾತು, ಆ ನಗು, ಆ ಪ್ರಬುದ್ಧತೆ, ದ ಮೋಸ್ಟ್ ಬ್ಯೂಟಿಫುಲ್ ಮ್ಯಾನ್ ಜಿತೇಂದ್ರ. ಶ್ರೀದೇವಿಗೆ ಬಹುದೊಡ್ಡ ಬ್ರೇಕ್ ಅನ್ನ ತಂದು ಕೊಟ್ಟಂತ ಸೂಪರ್ ಸ್ಟಾರ್ ಆ ಕಾಲಕ್ಕೆ. ಇವತ್ತಿಗೂ 80 ಅವ್ರ ಡ್ರೆಸ್ ನೋಡಿ, ಆ ಉಂಗುರ ನೋಡಿ, ಆ ಕೂದಲು ಬಾಚಿರೋದು ನೋಡಿ, ಆ ಮಾತು ನೋಡಿ, ಅಮೇಝಿಂಗ್. ತಟಾಪಟ ಅಂತ ಹೇಳ್ಬಿಟ್ಟು ಒಂದು ವಿಪರೀತ ತುಂಟುತನ ತೋರಿಸೋ ರಾಮ್ ಗೋಪಾಲ್ ವರ್ಮಾ ನೋಡಿ. ಸಂವಿಧಾನ ಬ್ರಹ್ಮ ಅಂಬೇಡ್ಕರ್. ನಾವಿವತ್ತೇನಾದ್ರೂ ನಮ್ಮ ಕಾನೂನು, ಕಟ್ಟಳೆ, ನಿಯಮ ಹೀಗೆ ಇಂಥದ್ದು ಅನ್ನೋದನ್ನ ರೂಪಿಸಿದಂತ ಮಹಾಶಿಲ್ಪಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಿ ತನ್ನವರಿಂದಲೇ ನೋವು ತಿನ್ಬಿಟ್ರು. ಏಪ್ರಿಲ್ ಮಾಸ ಸುಮ್ಮನೆ ಅಲ್ಲ ಮಕ್ಕಳೇ. ನೀವೇನಾದ್ರೂ ಏಪ್ರಿಲ್ ಹುಟ್ಟಿದ್ದೀರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ನೀವು ಯಾವುದೋ ಒಂದು ಕಾರ್ಯಕ್ಕೆ ಹುಟ್ಟಿದ್ದೀರಿ. ನಾನು ನೋಡಿದ್ದೇನೆ, ತುಂಬಾ ದೊಡ್ಡ ಡಾಕ್ಟರ್ಗಳು, ತುಂಬಾ ದೊಡ್ಡ ಸೈಂಟಿಸ್ಟ್ಗಳು, ಒಬ್ಬರ ಇಬ್ಬರ, ವಾವ್. ಎಲ್ಲಿಯೂ ಎಷ್ಟು ದುಡ್ಡು ಕಾಲತ್ರ ಬಿದ್ದಿದ್ರು ಕೂಡ ಹಮ್ಮು ಬಿಮ್ಮು ಎಲ್ಲೂ ತೋರಿಸ್ಕೊಂಡಿಲ್ಲ ನಮ್ಮ ಕೈಯಲ್ಲಿ. ಈಗ ಕೆಲವರು ಇರ್ತಾರೆ ನೋಡಿ, 100 ಕೋಟಿ ಏನೋ 1000 ಕೋಟಿ ಬಂದಿದೆ. ಮುಖೇಶ್ ಅಂಬಾನಿ ನೋಡಿ ಮಕ್ಕಳೇ, ಎಲ್ಲಾದ್ರೂ ಆ ಲೂಸ್ ಟಾಕು, ಲೂಸ್ ಮಾತು, ಇನ್ನೊಂದು ಕಾಂಟ್ರವರ್ಸಿ, ಜಂಪಿಂಗು, ಹಪಹಪಿತನ, ಆ ಪ್ರಬುದ್ಧತೆ, ಒನ್ ಆ್ಯಂಡ್ ಒನ್ಲಿ ಮುಖೇಶ್ ಅಂಬಾನಿ. ಭಾರತದ ಅತಿ ದೊಡ್ಡ ಶ್ರೀಮಂತ, ಪ್ರಪಂಚದ 10 ದೊಡ್ಡ ಶ್ರೀಮಂತರಲ್ಲಿ ಆತ ಒಬ್ಬ. ಏಪ್ರಿಲ್ ಅಲ್ಲೇ ಹುಟ್ಟಿರೋದು. ರಂಗಸ್ಥಳಂ ಅಂತ ಹೇಳ್ತೇವೆ, ಆ ತಾಕತ್ತು ನಿಮ್ಮದು ಸಾಮಾನ್ಯದ್ದಲ್ಲ. ಏಪ್ರಿಲ್ ಹುಟ್ಟಿದಿರಂದ್ರೆ ಯು ಆರ್ ಬಾರ್ನ್ ಫಾರ್ ಸಮ್ ಕಾಸ್. ಯಾವುದೋ ಒಂದು ವಿಶೇಷ ಕಾರ್ಯಕ್ಕೆ ಹುಟ್ಟಿದಿರಿ. ಹೌದು, ಅದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ನಿಮ್ಗೆ ಅದೊಂದು 40 ದಾಟಬೇಕು. ನಿಮ್ಮ ಮೆಚೂರಿಟಿ, ನಿಮ್ಮ ಪ್ರಬುದ್ಧತೆ, ನಿಮ್ಮ ಸ್ಥಾಯಿ, ಆ ಸ್ಥಾನ, ಆ ಗತ್ತು, ನೀವು ಯಾರು, ಏನಕ್ಕೆ ಬಂದಿದ್ದೀರಿ ಅಂತ ಗೊತ್ತಾ, ಅಲ್ಲಿವರೆಗೂ ಓಡ್ತಿರ್ತದೆ. ನಾನು ನೋಡಿದಾಗೆ ಏಪ್ರಿಲಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 16ನೇ ವಯಸ್ಸಿನಿಂದ ಒಂದು 30-32ನೇ ವಯಸ್ಸಿನವರೆಗೂ ಆ ಒಂದು 16 ವರ್ಷ ಓಟವೇ ಮಕ್ಕಳು. ಅಂತಿಂತ ಓಟ ಅಲ್ಲ. ಮೊದಲ 8 ವರ್ಷ ಅಂತೂ ಸಿಕ್ಕಾಬಟ್ಟೆ ನೋವು ಕೊಟ್ಟಿರುತ್ತೆ. 10 ರೂಪಾಯಿಗೂ ಲಾಟ್ರಿ ಹೊಡೆದ್ಬಿಟ್ಟಿರ್ತೀರಿ, ಆಗಿರುತ್ತೆ ಏಪ್ರಿಲ್ ಮಾಸದಲ್ಲಿ ಹುಟ್ಟಿರೋರಿಗೆ. ಆಮೇಲೆ ನೀವು 24ರ ಮೇಲೆ ನಿಮ್ಮ ಆಟ, 32ರ ಮೇಲೆ ನಿಮ್ಮನ್ನು ತಡೆಯೋರಿಲ್ಲ. ಅಬ್ಬೋ, 40ರ ಮೇಲೆ ನೀವು ಕೈಗಟ್ಟಿಕದ ಮಾಣಿಕ್ಯ, 48ರ ಮೇಲೆ ನೀವು ಲೆಜೆಂಡು. ಹೌದು, 60ರ ಮೇಲೆ ನೀವು ಒಬ್ಬ ಭಾರತ ರತ್ನ. ನಿಜವಾಗ್ಲೂ ಹೇಳ್ತಾನೆ, ಮಾಂತ್ರಿಕರು ನೀವು, ತಾಂತ್ರಿಕರು ನೀವು, ಒಂಥರ ಎಲ್ಲಿರ್ತೀರೋ ಅವರ ಹೇಳ್ಕೊಬಿಡ್ತೀರ. ಬಟ್ ಯಾಕೋ ನಾನು ಏಪ್ರಿಲ್ ಮಾಸದಲ್ಲಿ ಹುಟ್ಟಿರೋರು ನೋಡಿದ್ದೇನೆ. ಜಗತ್ತೆಲ್ಲಾಗೆಲ್ಲೋ ನೀವು ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಪ್ರೀತಿ, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಗು, ನಿಮ್ಮಮ್ಮ, ನಿಮ್ಮಪ್ಪ, ಏನೋ ಒಂದುಂಟು. ಅಲ್ಲೊಂದು ನೋವು, ಗಂಟು. ಹೌದೋ ಅಲ್ವೋ ಕಮೆಂಟ್ಸ್ ಎಲ್ಲ ಹಾಕಿ. ನಾನು ಹೇಳಿದಷ್ಟು ವಿಚಾರಗಳಿಗೆ ಇಷ್ಟವಾದವರು ಆದಷ್ಟು ಹೆಚ್ಚು ಶೇರ್ ಮಾಡಿ. ನಿಮ್ಮ ಬಲಾಬಲ ಇನ್ನಷ್ಟು ತಿಳ್ಕೋಬೇಕಾ, ವೈದಿಕವಾಗಿ ತೋರಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶತಭಿಷ ನಕ್ಷತ್ರದ ಈ ದಿನವಶಕ್ಕೆ ಕಾಯ್ತಿರ್ತೀರಿ. ನಮ್ಮ ಈ ಒಂದು ನಕ್ಷತ್ರ ಮಾಲಿಕೆ, ಆರೋಗ್ಯ ಮಾಲಿಕೆ, ಯಾವ್ದು ನಿಮಗೆ ತುಂಬಾ ಇಷ್ಟ ಆಗ್ತಿದೆ, ಯಾವ್ದು ಬೇಕು ನಿಮಗೇನು ಬೇಕು ಕೇಳಿ. ಯಾವಾಗ್ಲೂ ಹೇಳ್ತಿರ್ತಾನೆ, ಜಾತಕ ಕೆಳಗೆ ಬಂದಾಗ ನನ್ನ ಬಗ್ಗೆ ಹೇಳಿ. ಅರೆ, ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆ. ನಿಮಗೇನು ಬೇಕು ಕೇಳಿ, ಕೊಡ್ಲಿಕ್ಕೆ ನಾವಿದ್ದೇವೆ. ನೀವು ಕೇಳ್ತಿಲ್ಲ, ಇದೆಯಾ ಇಲ್ವಾ ಹುಡುಕೋಣ.
ಸುಮ್ಮನೆ ಆಲೋಚನೆ ಬರೋಲ್ಲ ದೊಡ್ಡವರಾಗ್ಲಿಕ್ಕೆ. ಸುಮ್ಮನೆ ಬರೋಲ್ಲ, ದೊಡ್ಡದು. ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ ಕೇಳ್ಕೊಳ್ಳಿ, ನಿಮ್ಮ ಬಲ ಕೇಳಿ, ನಿಮ್ಮ ಶಕ್ತಿ. ನಾನು ಇದನ್ನ ಮಾಡೋಕೆ ಆಸೆ ಆಗ್ತಿದೆ. ನಿಮಗೇ ಗೊತ್ತಿಲ್ಲದೆ ಒಂದು ಕೋರಿಕೆಗಳು ಈ ಥರ ನಿಮ್ಮನ್ನ ಪ್ರಚೋದಿಸ್ತಿರುತ್ತೆ. ಕರ್ಮಕ್ಕೆ ತಕ್ಕಂತೆಯೇ ಬುದ್ಧಿ, ಬುದ್ಧಿಗೆ ತಕ್ಕಂತೆಯೇ ಆ ಒಂದು ಲಾಭ ನಷ್ಟ, ಹೆಂಡತಿ ಮಕ್ಕಳು, ಆರೋಗ್ಯ ಅನಾರೋಗ್ಯ, ಶಕ್ತಿ ನಿಶಕ್ತಿ, ಬಲ ನಿರ್ಬಲ, ಧೈರ್ಯ ಅಧೈರ್ಯ, ಸ್ಥೈರ್ಯ, ಧನ ಲಾಭ ನಷ್ಟ, ಹೆಂಡತಿ ಮಕ್ಕಳು, ಅಮ್ಮ ಅಪ್ಪ, ಆಲೋಚನೆ ಸುಲೋಚನೆ, ವಿಲೋಚನೆ, ವಿಕಾರ ಆಕಾರ ಸುಕಾರ ಎಲ್ಲ ನೆನಪಿಟ್ಟುಕೊಳ್ಳಿ. ಸೊ ನಿಮಗೇ ಗೊತ್ತಿಲ್ಲದೆ ಒಂದು ಪ್ರಚೋದನೆ ಇರುತ್ತೆ. ನಾನು ಇದಾಗ್ಬೇಕು, ಇದು ಮಾಡ್ಬೇಕು, ನಾನು ಯಾವುದನ್ನ ಬಿಡಬೇಕು ಕೇಳಲ್ಲ ನೀವು. ಹೇಳ್ತೀನಿ ಇದನ್ನ ಬಿಟ್ಬಿಡಿ, ಇದಾಗಲ್ಲ. ನನ್ನ ಮನೆತನದಲ್ಲಿ ನಮ್ಮ ಹಿರಿಯರು ಒಂದು ಮಗಳನ್ನ ತರ್ಪಣ ಬಿಟ್ಬಿಟ್ಟಿದ್ದಾರೆ. ನಮ್ಮ ಮನೆತನದಲ್ಲಿ, ನಮ್ಮ ಗುರುಗಳ ಮನೆತನದಲ್ಲಿ ಮಗ ತಾಯಿಯ ಸಾವಿಗೂ ಕರೀಲಿಲ್ಲ. ಮೆಲ್ಲ ತಂದೆ ಹತ್ರ ಹೋಗ್ಬಿಟ್ಟು, ಗುರುಗಳ ತಂದೆ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ, ಗುರುಗಳೇ ಅಮ್ಮ ಅವ್ರು ತೀರ್ಕೊಂಡಿದಾರಲ್ವಾ? ಸರಿಯಪ್ಪ, ದೊಡ್ಡ ಮಗ ಅಲ್ವಾ, ಅವನನ್ನ ಕರೆಸೋಣ ಅಂತ. ಯಾವ ಮಗಪ್ಪ ದೊಡ್ಡ ಮಗ ಅಂದ್ರು. ನನಗೆ ಶಾಕು. ಅದೇ 18ನೇ ವಯಸ್ಸಿಗೆ ಎದ್ದೋದ್ನಲ್ಲ, ಅವನನ್ನ ಕರ್ಸೋಣವಾ ಅಂತ. ಇಲ್ವಲ್ಲ, ಅವನು ಅವತ್ತಿಗೆ ಸತ್ತೋದು ಅಂತ 11ನೇ ದಿನಕ್ಕೆ ನಾವು ಕಾರ್ಯ ಮಾಡ್ಬಿಟ್ವಲ್ಲ. ಅವನು ಇಲ್ವಲ್ಲ, ಅವನ ಫೋಟೋ ಕೂಡ ನಮ್ಮ ಮನೇಲಿ ಇಲ್ಲಪ್ಪ, ನಮ್ಮ ಮಕ್ಳಿಗೂ ಗೊತ್ತಿಲ್ಲ, ಚಿಕ್ಕವನಿಗೂ ಗೊತ್ತಿಲ್ಲ. ಕೇಳೋ ತಂಗಿ ನಾನು ಹೋಗಿ ಅವ್ರನ್ನ ಕೇಳಿದೆ, ಏನಮ್ಮ ನಿಮ್ಗೂ ಅಣ್ಣ ಯಾರಾದ್ರೂ ಇದೆ? ಇಲ್ಲ, ನಾವು 5 ಜನ ಅಣ್ಣ ಇದ್ದಾರೆ ನಮ್ಗೆ. ಇಲ್ಲ ಅಂದ್ರೆ ಆ ರೀತಿ ಕಠೋರ ನಿಯಮ ತಗೊಂಡ್ರ ಮನೇಲಿ. ಮಗಳ ಬಗ್ಗೆ ಹೋಗ್ಲಿ, ಮಗಳು ಇಲ್ವಲ್ಲ, ನಮ್ಗಿರೋದೇ 5 ಮಕ್ಕಳು. ಆ ಮಗಳಲ್ಲಿ ಇಲ್ಲ, ಯಾವ ಮಗಳು? ಆ ಹೆಸರು ಹೇಳಿದೆ ನಾನು. ಇಲ್ಲ, ಅಂತ ಮಗಳು ಯಾರು ಇಲ್ಲ ಅಂದ್ರು. ಆ ತಂದೆ ಎಷ್ಟು ಒಂದು ಸಾವಿನಲ್ಲೂ ಕೂಡ ಸ್ಥಿತಪ್ರಜ್ಞ. ನನ್ನ ಹೆಂಡತಿಗೆ ನೋವಾಗುತ್ತಪ್ಪ, ಧರ್ಮ ತಾಯಿಗೆ. ಇಲ್ಲಪ್ಪ, ಬದುಕಿದ್ದಾಗ್ಲೇ ಕೊಳ್ಳಿ ಇಟ್ಬಿಟ್ರು. ಎಷ್ಟು ಸಮಾಧಾನವಾಗಿ ಹೇಳಿದ್ರು ಗೊತ್ತಾ? ಆ ಮಗಳು, ಆ ಮಗ, ಇಲ್ಲಪ್ಪ ನಮ್ಮ ಪಾಲಿಗೆ ಯಾವತ್ತೂ ಅವ್ರು ಸತ್ತೋದ್ರು, ನೀನು ಯಾಕಪ್ಪ ನೆನಪು ಮಾಡಿಕೊಂಡು? ಆಕೆಗೆ ಇಷ್ಟ ಇಲ್ಲಪ್ಪ, ನೋವು ಕೊಡಬೇಡಿ. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಿಜ, ಇದು ಬೇಡ ಅಂದಮೇಲೆ ಬಿಟ್ಬಿಟ್ಟಿದ್ದಾರೆ ಅವರು. 40 ವರ್ಷ ಆದ್ರೂ ಕಡೆ 2 ಮಕ್ಕಳು ಗೊತ್ತು, 3 ಮಕ್ಕಳು ಗೊತ್ತೇ ಇಲ್ಲ ಅವ್ರ ಮನೆಯಲ್ಲಿ. ಇನ್ನು ದೊಡ್ಡವ್ರು ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ಎಲ್ಲೋಗಿ. ಯಾರೋ ಒಬ್ರು ಇದ್ರು, ಅವ್ರ ಕೆಲಸದವ್ರು ಅಂತ ಹೇಳ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿರೋ ಕುಟುಂಬ, ದೊಡ್ಡ ಕುಟುಂಬ. ಅವರು ನಮ್ಮ ಮನೇಲಿ ಅಕ್ಕ ಅಂತ ಕರಿತಿದ್ರು. ನೀವು ಅವ್ರ ಕೆಲಸದಾಳು, ಅವ್ರ ಪಾಡಿಗೆ ಅವ್ರ ಮದುವೆಯಾಗಿ ಎಲ್ಲೋ ಬದುಕು ಕಟ್ಕೊಂಡು ಊರ್ ಬಿಟ್ಟು ಹೊರಟೋದ್ರು. ಅವರು ನಮಗ್ ಗೊತ್ತಿಲ್ಲ, ಅವ್ರು ನಮ್ಮ ಜೊತೆಲಿ ಇರ್ಲಿಲ್ಲ, ಯಾರೋ ನಮ್ಮ ಮನೇಲಿ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಮರ್ತು ಬಿಟ್ಟಿದ್ದಾರೆ. ಏನಿದು? ಅದಕ್ಕೆ ಅವರು ದೊಡ್ಡ ಮನೆತನ, ದೊಡ್ಡವರು. ನಾವೊಂದು ಬದನೆಕಾಯಿ ತಿನ್ನೋದು ಬಿಡೋಕ್ಕಾಗಲ್ಲ. ಒಂದು ಪರಿಹಾರ ಹೇಳಿದ್ರೆ ಎಷ್ಟು ಬಾರ ಮಾಡ್ಬೇಕು? ಇದನ್ನ ಪೂಜೆ ಮಾಡ್ಬೇಕು, ಈ ದಾನ ಮಾಡ್ಬೇಕಾ? ಕಡ್ಲೆಕಾಳು ನೆನೆಸ್ಬಿಟ್ಟು ಮಾಲೆ ಹಾಕ್ಕೊಂಡು ಗುರುವಾರನು ಪೋಣಿಸ್ಬೇಕಾ ಗುರುಗಳೇ? ಒಂದು ಬಟ್ಲಿಗೆ ಪೋಣಿಸ್ಬೇಕಾ ಗುರುಗಳೇ? ಏನ್ ಹೇಳ್ತೀರಿ ಹೇಳಿ? ದಿನ ಓದ್ಬೇಕಾ ಗುರುಗಳೇ? 300 ದಿನ ಸಾಧನೆ ಮಾಡಿದ್ರೇನೆ ಶಾಲೆನಲ್ಲಿ, ಆ ಎಕ್ಸಾಮ್ನಲ್ಲಿ ಆ ಸ್ಥಿತ್ಯಂತರ ಅನ್ನತಕ್ಕಂಥದ್ದು ಹೇಳೋದು ನಾವು. ಎಲ್ಲಿ ಗಿಡಕ್ಕೆ ದಿನ ನೀರು ನಿಂತ್ಕೋಬೇಕು, ಅಲ್ಲೋ ಕಾವಲು ನಿಂತ್ಕೋಬೇಕು. ಒಂದು ಗಂಧದ ಮರ ಬೆಳೆಸ್ತೀವಿ ಅಂದ್ರೆ ನಿತ್ಯ ಕಾವಲು ಇರ್ಬೇಕು. ಇರಲ್ಲ, ಯಾರೋ ಕಡ್ಕೊಂಡು ಹೋದ್ಮೇಲೆ ಲಬಲಬ ಅಂತ ಬಡ್ಕೊಳ್ಳೋದು. ಹೌದು, ನೀವು ಅಂತಿಂತ ಮರ ಹಾಕಿಲ್ಲ, ಅಂತ ಮರ ಹಾಕಿದ್ಮೇಲೆ ಕಾವಲು ನಿಂತ್ಕೋಬೇಕು. ಮಾಡಲ್ಲ. ಅವ್ರ ಬಗ್ಗೆ ಹೇಳಿ ಅಂತ ಅಳ್ತಾರೆ, ಕೊರಗ್ತಾರೆ. ಬಿಟ್ಟು ಹೋಗಬೇಕು. ನಮಗದು ಕಠಿಣ ಅನ್ಸುತ್ತೆ. ವೈದಿಕವಾಗಿ ಕೆಲವೊಂದು ಹೇಳ್ತೇವೆ. ಮಾಂಡವ್ಯ ಮುನಿಗಳಿಗೆ ಸಾಧ್ಯವಾಗಿಲ್ಲ, ಸೀತಾರಾಮರಿಗೆ ಸಾಧ್ಯವಾಗಲಿಲ್ಲ, ದಶರಥರಿಗೆ ಸಾಧ್ಯವಾಗಿಲ್ಲ. ನೋಡಿ, ನಮ್ಮ ರಾಮಚಂದ್ರ ಪ್ರಭುವನ್ನು ನಾವು ಇಷ್ಟು ಪೂಜಿಸ್ತೀವಲ್ವ. ರಾಮಚಂದ್ರನಿಗೆ, ಮಹಾಪ್ರಭುವಿಗೆ ಅವರ ತಂದೆಗೆ ಎಷ್ಟು ಜನ ಹೆಂಡತಿಯರಿದ್ರು ಅಂತ ಗೊತ್ತಾ? ನಮಗೆ ಗೊತ್ತಿರೋದು 3: ಕೌಸಲ್ಯ, ಸುಮಿತ್ರ, ಕೈಕೇಯಿ. ತುಂಬಾ ಜನ ಗೊತ್ತಿಲ್ಲ. ನನ್ನ ಗಂಡ ಈಗ ಮಾಡ್ಕೊಬಿಟ್ಟಿದ್ದಾರೆ. ನಾನು
ಕುಟುಂಬ ಯಜಮಾನ ಹೆಂಗೆ ಮಾಡಿಬಿಟ್ಟಿದ್ದಾನೆ, ಅದು ಒಂದು ಚೂರು ಟೂನಪ್ ಮಾಡ್ಕೊಬಿಟ್ಟಿದ್ದಾರೆ, ಸರಿ ಇತ್ತು. ಅದಾಗಲ್ಲ, ಆಗಲ್ಲ, ನಾವು ಬಿಡಲ್ಲ, ಅಲ್ಲೇ ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕ್ಕೋಬೇಕು, ಕೊರಗಬೇಕು. ಸಂಕಟ ಆಯ್ತು, ಕೈ ತೊಳ್ಕೊಂಡು ಹೋಗ್ತಿರ್ಬೇಕು. ಸ್ಮಶಾನಕ್ಕೆ ಬಂದ ಶವ ವಾಪಸ್ ಹೋಗ್ಬಾರ್ದು. ವೆರಿ ರೇರ್. ಪೊಲೀಸ್ ವೆರಿಫಿಕೇಶನ್ಗೋಸ್ಕರ ತೊಗೊಂಡೋಗ್ತಾರೆ ಅಷ್ಟೇ. ಸಾವಲ್ಲಿ ಏನಾದ್ರು ಡೌಟ್ ಇದ್ರೆ ಅಲ್ಲೇ ಮಣ್ಣು ಇಲ್ಲ ಸುಡಬೇಕು. ಮಣ್ಣು ಮಾಡೋ ಪದ್ಧತಿ ಇದ್ರೆ ಮಣ್ಣು ಮಾಡಿ, ಸುಡೋ ಪದ್ಧತಿ ಇದ್ರೆ ಸುಡಿ. ಅಲ್ಲೂ ಉಲ್ಟಾ ಮಾಡೋಕೆ ಹೋದ್ರೆ ಬರ್ತಾರೆ. ಸುಡೋರ್ನ ಮಣ್ಣು ಮಾಡಿದ್ರೆ ತೊಂದರೆ ಇಲ್ಲ, ಮಣ್ಣು ಮಾಡೋರ್ನ ಸುಡ್ತಾರೆ ಅಂದ್ರೆ ಅಲ್ಲಿ ಏನೋ ಇದೆ ಎಡವಟ್ಟು ಅಂತ. ಇವತ್ತಿಗೂ ಆ ಥರದ ಎಷ್ಟೋ ಸಾವುಗಳನ್ನ ಹೇಳಿದ್ದಾನೆ. ಈ ಥರದ್ದೊಂದು ಸಾವಿನಲ್ಲೊಂದು ಎಡವಟ್ಟಾಗಿದೆ, ಮುಚ್ಚಿಟ್ಟಿದ್ದಾರೆ ಅಂದ್ರೆ ಆಗಿದೆ ಗುರುಗಳೇ, ಎಡವಟ್ಟಾಗಿದೆ ಗುರುಗಳೇ, ಎಳೆದಾಟ ಆಗಿದೆ ಗುರುಗಳೇ. ನೋಡಿ, ಅದರಿಂದ ವೈದಿಕವಾಗಿ ತಪ್ಪು ತಿಳ್ಕೊಬೇಡಿ. ನನಗೇನು ಇಲ್ಲ, ನಾನು ನಿಮ್ಮನ್ನು ಮರಳು ಮಾಡಿ ಕಿತ್ಕೋಬೇಕಷ್ಟೆ. ಬನ್ನಿ, ಈ ಶತಭಿಷ ನಕ್ಷತ್ರದ ದಿನ ಯಾರ್ಯಾರಿಗೆ ತಾರಾಬಲ ನೋಡ್ಬಿಡೋಣ. ಮುಖ್ಯವಾಗಿ ಅಶ್ವಿನಿ, ಕೃತಿಕ, ಮೃಗಶಿರ ನಕ್ಷತ್ರ, ಆರುದ್ರ, ಪುನರ್ವಸು, ಪುಷ್ಯ, ಮಖ, ಉತ್ತರ ಪಾಲ್ಗುಣಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಚಂದ್ರಬಲ, ತಾರಾಬಲ, ನೆಮ್ಮದಿಯ ಬಲ, ಅಂದುಕೊಂಡ ಕೆಲಸಗಳು ನಡೆಯತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಚಂದ್ರ ಕುಜ ಶನಿ, ಚಂದ್ರ ರಾಹುಸಾರ, ಕುಜ ರಾಹುಸಾರ. ಯಪ್ಪ, ಸ್ವಲ್ಪ ಹುಷಾರಾಗೇ ಇರಬೇಕು. ಆದರೆ ಅದೃಷ್ಟಕ್ಕೆ ಶನಿ ಗುರುಸಾರದಲ್ಲಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂತ ಜಡ್ಜಸ್ಸು, ಡಾಕ್ಟರ್ಸು, ಸರ್ಜನ್ಸು, ಬ್ಯಾಂಕಿಂಗು, ಫೈನಾನ್ಷಿಯಲ್ ಅಡ್ವೈಸರ್ಸು, ಈ ರೀತಿಯ ವೃತ್ತಿ, ಉದ್ಯೋಗ, ಎಕ್ಸ್ಪೋರ್ಟು, ಇಂಪೋರ್ಟು, ಮೆಡಿಸನ್ನು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಒಂದು ಉದ್ಯೋಗ, ಫಾರ್ಮಸ್ಯೂಟಿಕಲ್ಸು, ಗುಪ್ತಚರ ಇಲಾಖೆ, ಅದ್ಭುತವಾದಂಥ ಪ್ರಗತಿ. ವೃಷಭ ರಾಶಿ. ಚಂದ್ರ ದಶಮದಲ್ಲಿ ರಾಹುಸಾರದಲ್ಲಿದ್ದು ರಾಹು ಲಾಭದಲ್ಲಿದ್ದಾನೆ. ಲಾಭವೇ ಎಕ್ಸ್ಪೋರ್ಟ್, ಇಂಪೋರ್ಟ್, ಕಲಾ ಮಾಧ್ಯಮ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಮೆಷಿನರಿ, ರಿಯಲ್ ಎಸ್ಟೇಟು, ರಕ್ಷಣಾ ಇಲಾಖೆ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಫರ್ಟಿಲೈಸರ್ಸು, ಸ್ಟೀಲು, ಸಿಮೆಂಟು, ದೊಡ್ಡ ದೊಡ್ಡ ಬಿಲ್ಡಿಂಗು, ಪ್ಲಂಬಿಂಗು, ಕಟ್ಟಡ ಕಾಮಗಾರಿ, ಕಟ್ಟಡಗಳನ್ನು ಒಡೆದು ಕಟ್ಟತಕ್ಕಂಥ ಒಂದು ಭಾವ. ಈ ರೀತಿಯ ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ. ಚಂದ್ರ ಭಾಗ್ಯದಲ್ಲಿದ್ದು ಆ ಒಂದು ರಾಹು ದಶಮದಲ್ಲಿದ್ದಾನೆ. ಸ್ವಲ್ಪ ಎಚ್ಚರಿಕೆ, ಗಲಿಬಿಲಿ ಆಗಬಹುದು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ, ದುಡುಕಬೇಡಿ. ಬಟ್ ಈ ಒಂದು ಲ್ಯಾಬ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಸ್ಕ್ಯಾನಿಂಗು, ಅಲೋಪತಿ, ಈ ವೈದ್ಯಕೀಯ ರಂಗದಲ್ಲಿದ್ದೀರಾ, ಅದರಲ್ಲೂ ಸಾಂಪ್ರದಾಯಿಕ ವೈದ್ಯ, ಅಲೋಪತಿಗಿಂತ ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಇಂಥವುಗಳಿಗೆ ಸಂಬಂಧಪಟ್ಟಂಥ, ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಂಥ ನರ್ಸು, ಕಾಂಪೌಂಡರು, ಮೆಡಿಸಿನ್ಸ್ ಕ್ರಿಯೇಟ್ ಮಾಡೋದು, ಮೆಡಿಸಿನ್ಸ್ ತಯಾರಿಸ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ. ಚಂದ್ರ ಅಷ್ಟಮದಲ್ಲಿದ್ದು ರಾಹು ಸಾರದಲ್ಲಿದ್ದು ಅವನ ಜೊತೆ ಕುಜಾಶನಿ. ವೆರಿ ಕೇರ್ಫುಲ್. ಈ ರಾಹು ಏನೇ ಇರ್ಬೋದು, ಹಿ ವಿಲ್ ಡೆಸ್ಟ್ರಾಯ್ ಯು, ಡಿಸ್ಟರ್ಬ್ ಮಾಡ್ತಾನೆ. ಅದರಲ್ಲೂ ಆ ರಾಹುವಿನ ಸಾರದಲ್ಲಿ ಅಷ್ಟಮದಲ್ಲಿ ಕುಜಾಶನಿ ಜೊತೆ ಸೇರಿರೋದ್ರಿಂದ ಏನ್ ಬೇಕಾದ್ರೂ ನಡಿಬೋದು. ವೆರಿ ಕೇರ್ಫುಲ್. ದುಡುಕಿನ ವ್ಯವಹಾರ, ದುಡುಕಿನ ಮಾತು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗುಪ್ತ ನಿಧಿ, ಏನೋ ನಾಗಮಣಿ ಸಿಕ್ತು, ರೈಸ್ ಪುಲ್ಲಿಂಗ್ ಮೆಷಿನ್ ಸಿಕ್ತು, ಬಂಗಾರದ ಬಿಸ್ಕೆಟ್ಗಳು ನಮ್ಮ ಇದರಲ್ಲಿ ಸಿಕ್ಕಿದೆ, ಪುರಾತನದ್ದು 500 ವರ್ಷದ್ದು ರಾಜರ ಕಾಲದ್ದು, ಬನ್ನಿ ಅರ್ಧ ರೇಟು ಕೊಟ್ಬಿಡ್ತೀವಿ, ನಮ್ಮ ಮಾರೋಕ್ ಕಷ್ಟ, 70% ಕೊಟ್ಬಿಡ್ತೀವಿ, 10% ಡಿಸ್ಕೌಂಟ್ ಕೊಡ್ತೀವಿ. ಈ ಥರದ್ದು ಯಾವುದೋ ಒಂದು ಗಲಿಬಿಲಿಯ ದಿಢೀರ್ ದುಡ್ಡು, ದಿಢೀರ್ ವ್ಯವಹಾರ, ಧುಮುಕೋದು, ದೂರ ಪ್ರಯಾಣ, ದೂರ ಕೆಲಸ, ದೂರದ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು, ತುಂಬಾ ಹುಷಾರಾಗಿರ್ತಕ್ಕಂಥದ್ದು ಮಾಡಿ. ಕಟಕ ರಾಶಿ, ತುಂಬಾ ಎಡವಟ್ಟುಂಟು ಇವತ್ತು ನಿಮಗೆ. ಈ ಎಚ್ಚರಿಕೆ. ರಾಜಕೀಯದಲ್ಲಿದ್ರಿ ಅಂತೂ ಉಲ್ಟಾ ಪಲ್ಟಾ ಯಾವುದೋ ಒಂದು ಅನ್ಯಾಯ, ಅಧರ್ಮ, ಅನೀತಿ, ಈ ರೀತಿಯ ವ್ಯವಹಾರ ಉದ್ಯೋಗದಲ್ಲಿ
ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಇನ್ನಷ್ಟು ಎಳೆದಾಟಗಳಿರ್ತಕ್ಕಂಥದ್ದುಂಟು. ಸಿಕ್ಕಾಕೊಬಿಡ್ತೀರಾ, ಅರೆಸ್ಟ್ ಆಗ್ಬಿಡ್ತೀರಾ, ಹುಷಾರು. ಸಿಂಹರಾಶಿ. ಚಂದ್ರ ವಿಶೇಷವಾಗಿ ಕೇಂದ್ರದಲ್ಲಿದ್ದು ಅಸುರ ಕೆಲಸಗಳು, ಒಂಥರ ಪೊಲೀಸೇ, ದಂಡನೆ ಕೊಡಲೇಬೇಕು, ಎಕ್ಸಿಕ್ಯೂಷನಲ್ ಪವರು, ಲಾಯರು, ಜಡ್ಜು, ಪೊಲೀಸು, ಸರ್ಜನ್ನು, ರಿಪೇರಿ, ಇಂಜಿನಿಯರಿಂಗು, ಸಿಸ್ಟಮ್ನ ರಿಪೇರಿ, ಸಮಾಜವನ್ನ ರಿಪೇರಿ, ಕಟ್ಟಡ ಕಾಮಗಾರಿ, ದೊಡ್ಡ ದೊಡ್ಡ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್ಗಳು, ರಸ್ತೆಗಳು ಹಾಕೋದು, ಗ್ರಾನೈಟು, ಮಾರ್ಬೆಲ್ಲು, ಮನೆ ನಿರ್ಮಾಣ ಮಾಡಿ ಮಾರೋದು, ಈ ತರದ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ. ಬ್ಯೂಟಿಫುಲ್. ಅಂದುಕೊಂಡದ್ದಕ್ಕಿಂತಲೂ ಅತಿ ಹೆಚ್ಚು ಈ ಒಂದು ಬಾಡಿ ಬಿಲ್ಡಿಂಗ್ ಅಲ್ಲಿದ್ದೀರಾ, ಸ್ಪೋರ್ಟ್ಸ್ ಅಲ್ಲಿದ್ದೀರಾ, ರಕ್ಷಣಾ ಇಲಾಖೆಯಲ್ಲಿದ್ದೀರಾ, ಚಿಕ್ಕ ಪುಟ್ಟ ಒಂದು ಫ್ಯಾಕ್ಟ್ರಿಗಳನ್ನು ನಡೆಸ್ತಿದ್ದೀರಾ, ತಿಂಡಿ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಮೀನುಗಳನ್ನು ಸಾಕತಕ್ಕಂಥದ್ದು, ಕಟಾವು ಮಾಡಿ ಮಾರ್ತಕ್ಕಂಥದ್ದು, ಪ್ಯಾಕೇಜ್ಡ್ ಫುಡ್ಗಳನ್ನು ಮಾರ್ತಕ್ಕಂಥದ್ದು, ಸ್ಕ್ರಾಪ್ಗಳನ್ನು ಮಾರ್ತಕ್ಕಂಥದ್ದು, ಕಸವನ್ನ ರಸವನ್ನಾಗಿ ಮಾಡ್ತಕ್ಕಂಥ, ಅಂದರೆ ಕಸ ಕಲೆಕ್ಷನ್ ಮಾಡಿ ಅದರಲ್ಲೇ ವ್ಯವಹಾರ ಉದ್ಯೋಗ ಮಾಡ್ತಿರ್ತಕ್ಕಂಥದ್ದು, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಸ್ಟೀಲು ಸಿಮೆಂಟ್ ಡಿಸ್ಟ್ರಿಬ್ಯೂಟರ್ ಡೀಲರ್ಶಿಪ್, ಈ ಥರದ ಸಂಬಂಧಪಟ್ಟಂಥದ್ದು, ವೈನು, ಡ್ರಿಂಕ್ಸು, ಲಿಕ್ಕರು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ತುಲಾ ರಾಶಿ. ಪಂಚಮದಲ್ಲಿ ಚಂದ್ರ ರಾಹು ಸಾರದಲ್ಲಿರೋದ್ರಿಂದ ಗೌರವ, ಹೆಸರು, ಕೀರ್ತಿ, ಮಂತ್ರ, ತಂತ್ರ, ಪೂಜಾ, ವೈದಿಕ, ರಾಜನೀತಿಜ್ಞ, ಸಾಮಾಜಿಕ, ಆಮೇಲೆ ಪೌರೋಹಿತ್ಯ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಇಂತಹ ರಂಗದಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ. ಇನ್ನು ವೃಶ್ಚಿಕ ರಾಶಿ. ರಾಹುಸಾರದಲ್ಲಿ ಸುಖಭಾವದಲ್ಲಿ ಶನಿ ಕುಜ ಇರೋದ್ರಿಂದ ತುಂಬಾ ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಅಸುರ ಗ್ರಹಗಳ ಸಂಗಮ, ಸಮಥಿಂಗ್ ಎ ಮೇಜರ್ ಬ್ಲಾಸ್ಟೋ, ಅರ್ಥಕ್ವೇಕೋ, ಒಂಥರ ಏನೋ ಒಂದು ಅವಘಡ ನೋಡ್ತಕ್ಕಂಥ ಪ್ರಭಾವ ಅದು. ನನಗೆ ಭಯ. ಶನಿ ಕುಜ ರಾಹು ಪ್ರಭಾವಗಳ ಸಮ್ಮಿಳಿತ ಬಂದಾಗ ಅಲ್ಲೆಲ್ಲೋ ಬೆಂಕಿ ವಿಸ್ಫೋಟ, ಬಹುದೊಡ್ಡ ಮಾರಣ ಹೋಮ, ಶೂಟೌಟು, ಬ್ಲಾಸ್ಟು, ಮರ್ಡರು, ದೊಡ್ಡ ವ್ಯಕ್ತಿಗಳಿಗೆ ಆಪತ್ತು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ಇಲಾಖೆಗೆ ತಲೆನೋವು ತಪ್ಪಿದ್ದಲ್ಲ. ಪ್ರಾಕೃತಿಕ ವಿಕೋಪ ಕೇಂದ್ರಗಳು ಸ್ವಲ್ಪ ಎಚ್ಚರಿಕೆ ಆಗಿರಿ. ದಿಢೀರ್ ಮೇಘ ಸ್ಫೋಟ, ಮಳೆ ಸ್ಫೋಟ. ಇವತ್ತು ವೃಶ್ಚಿಕ ರಾಶಿಗೆ ಅದೇ ಥರ ಇರುತ್ತೆ. ಅದಕ್ಕೆ ಶಾಪ. ವೃಶ್ಚಿಕ ರಾಶಿಗೆ ನಿಮ್ಮ ಬಲ ವಿಪರೀತ ಅಂತಲೇ ಒಳ್ಳೆ ದಡ್ರ ಥರ ಇಟ್ಟುಬಿಟ್ಟಿರ್ತಾನೆ, ಹನುಮರ್ ಥರ. ಯಾರಾದ್ರೂ ಬಂದು ಹೇಳೋವರೆಗೂ ಇವ್ರೇನು ಮಾಡಬಾರ್ದು ಅಂತ ವೃಶ್ಚಿಕ ರಾಶಿಯವ್ರು ಒಳ್ಳೆ ಹಿಂಗಿರ್ತೀರಿ ನೋಡಿ, ಹನುಮರ್ ಥರ. ನೀವೆದ್ದು ಬಿಟ್ಟರೆ ಪಂಚಮುಖಿ ಹನುಮರೇ ನೀವು. ವೃಶ್ಚಿಕ ಸಾಮಾನ್ಯದ್ದಲ್ಲ. ಸೊ ಅಂಥದ್ದೊಂದು ಬಲ ನೋಡಿಕೊಂಡು, ವಿಪರೀತ ಬಲ, ವಿಪರೀತ ಶಕ್ತಿ, ದೊಡ್ಡ ದೊಡ್ಡ ವಾಹನ, ದೊಡ್ಡದಾದಂಥ ಗಾಡಿಗಳು, ದೊಡ್ಡ ರೈಲ್ವೆ ಡಿಪಾರ್ಟ್ಮೆಂಟು, ಮೆಷಿನರಿ, ಸ್ಟೋರೇಜು, ಕೋಲ್ಡ್ ಸ್ಟೋರೇಜು, ದವಸ ಧಾನ್ಯ ಶೇಖರಣೆ, ಸಂಗ್ರಹ, ಆಯುಧಾಗಾರ ಡಿಪಾರ್ಟ್ಮೆಂಟು ನೋಡಿ. ಆಯುಧಗಳಿಗೆ ಸಂಬಂಧಪಟ್ಟಂತ ಎಕ್ಸ್ಪೋರ್ಟ್ ಫಸ್ಟ್ ಟೈಮ್ ವಿ ಆರ್ ಕ್ರ್ಯಾಕ್ಟೆಡ್. ತುಂಬಾ ಖುಷಿ ಆಗ್ತಿದೆ. ಇನ್ನೊಂದಷ್ಟು ಹೋಗ್ಬೇಕು. ಅಮೇರಿಕದ ತರ ಕಡಿಮೆ ಅಂದರೂ ನಾವೊಂದು 21,000 ಕೋಟಿ ಅವ್ರ ಮುಂದ್ಗಡೆ ತಗೊಂಡೆ ನಾವು 4 ಆಣೆ ವ್ಯಾಪಾರ ಮಾಡಿಲ್ಲ. ಅವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಕಡಿಮೆ ಅಂದ್ರೆ 20 ಲಕ್ಷ ಕೋಟಿ ಇದು ಪ್ರತಿ ವರ್ಷ ದೇ ಆರ್ ಸೆಲ್ಲಿಂಗ್. ಕಡಿಮೆ. ದೇಶದ ನಡುವೆ ಬೆಂಕಿ ಹಚ್ಬಿಡೋದು. ಅಯ್ಯೋ, ವಿಪರೀತ ಭಯಸ್ಥ ನಾಡು ಅಂದ್ರೆ ಅಮೇರಿಕ. ನೀವು ನಂಬೋಲ್ಲ, ವಿಪರೀತ ಭಯಸ್ಥ ನಾಡು. ಯಾರೋ ಹೋಗಿ ಕುಡಿದು ನಶೆಲೋ ಇಲ್ಲ ತನ್ನ ಸ್ನೇಹಿತನ ಮನೆಗೆ ಹುಡ್ಕೊಂಡು, ಬ್ರದರ್ ಮನೆಗೂ ಹುಡ್ಕೊಂಡು ಬಂದಿದ್ದಾನೆ. ಆ ಮನೆ ಬೈ ಮಿಸ್ಟೇಕ್ ಪಕ್ಕದ ಮನೇನ ಬೆಲ್ ಒತ್ತಿದ್ದಾನೆ 2 ಬಾರಿ. ಅವ್ನು ಯಾರೋ ಬಂದು ಇನ್ಯಾರೋ ಅಂತ ಬಂದು ಸೀದಾ ಗನ್ ಶೂಟ್ ಮಾಡಿ ಸಾಯಿಸೇ ಬಿಟ್ಟಿದ್ದಾನೆ. ಬರೀ ಕಾಲಿಂಗ್ ಬೆಲ್ ಒತ್ತಿದ್ದಕ್ಕೆ. ಅಮೇರಿಕದಲ್ಲಿ ಇದು ಈ ತರ ನಿತ್ಯ. ಅಯ್ಯೋ, ಏನೋ ನಾನು ನೋಡ್ತೀಯ ಫೋನ್ ಮಾಡ್ಬಿಡ್ತಾನೆ, ಇವ್ನು ಯಾರೋ ಹೊಸಬನ್ ಬಂದ್ಬಿಟ್ಟಿದ್ದಾನೆ. ತುಂಬಾ ಒಂಥರ. ನಮ್ಮ ಮನೆಯಲ್ಲಿ ನಾವು ಜಾಗಟೆ ಇದು ಇಟ್ಕೊಂಡು ನಾವೇನೋ ಪೂಜೆ ಮಾಡ್ತಿದ್ರೆ ಪಕ್ಕದ ಮನೆ ಅವ್ನು ಗಾಬರಿ, ಯಾರೋ ಬಂದ್ಬಿಟ್ಟವ್ರೆ ಮಂತ್ರವಾದಿಗಳು, ಇನ್ನೊಂದೇನೋ ಮಾಡ್ತವ್ರೆ, ಇನ್ನೊಂದೇನೋ ಅಂತ. ಫೋನಲ್ಲಿ ನೀವು ನಂಬೋಲ್ಲ, ಲ್ಯಾಂಡ್ಲೈನ್ ಅಲ್ಲಿ ಗೈನ್ ಸೌಂಡ್ ಬಂದ್ರೆ ಗಾಬರಿ. ಅವರು ಹತ್ರ ಕೊಡಲ್ಲ, ತಗೋ ಎಮರ್ಜೆನ್ಸಿಗೆ ಫೋನ್ ಮಾಡ್ತಾರೆ, ಸಮಥಿಂಗ್ ಇಸ್ ದೇರ್ ಅಂತ. ಅಂತ ಪುಕ್ಕಲರ ಊರು. ಪ್ರಪಂಚದಲ್ಲಿ ಎಲ್ಲಾದ್ರೂ ಬದುಕ್ಬೋದು, ಅಮೇರಿಕದಲ್ಲಿ ಬದುಕೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ.
ಪ್ರಪಂಚಕ್ಕೆಲ್ಲ ಶಕ್ತಿ ಧೈರ್ಯ ಅಂತಾರೆ, ಅವ್ರ ಮನೇಲಿ ಅವರೇ ಟುಸ್ಪಾಟ್ ಹಾಕಿ, ಸಿಕ್ಕಾಬಿಟ್ಟೆ ಟುಸ್ಪಾಟ್ ಹಾಕಿಗಳು ಅವರು. ಅಯ್ಯೋ ಹೇಳಬಾರ್ದು. ಸೊ ವೃಶ್ಚಿಕ ಆ ಥರದ್ದು ನೋಡಿಕೊಂಡು. ಇನ್ನು ಧನುಸು ರಾಶಿ ಚೆನ್ನಾಗಿದೆ. ಮೋಸದ ವ್ಯಾಪಾರ, ಕಲಬೆರಕೆಯ ವ್ಯಾಪಾರ ನೋಡಿ. ಅವ್ರಿಗೂ ಒಂದಿನ ಲಾಟ್ರಿ, ಬೆಟ್ಟಿಂಗು, ಜೂಜು, ಮೋಸ, ಇನ್ನೊಂದು ಈ ಥರದ ಅನ್ಯಾಯದ ಸಂಪಾದನೆ, ತುಳಿದು ಸಂಪಾದನೆ, ಕಿತ್ಕೊಂಡು ಸಂಪಾದನೆ, ಸುಳ್ಳು ಹೇಳಿ ಸಂಪಾದನೆ, ಏನೋ ಒಂದು ಮಾಡ್ಕೊಳ್ಳೋ ಕೆಲವ್ರು ಇರ್ತಾರಪ್ಪ. ಅಂಥವ್ರಿಗೆ ರಾಜಯೋಗ ಇವತ್ತು. ಏನ್ ಮಾಡೋದು? ಆ ಥರದ ಗ್ರಹಗಳಲ್ಲಿ ಸೇರ್ಕೊಬಿಟ್ಟಿದ್ದಾರೆ. ಎಚ್ಚರಿಕೆ. ಎಷ್ಟಾದ್ರೂ ಅಮೆರಿಕದವ್ರು ನೆಮ್ಮದಿಯಾಗಿ ಮಲಗೋದುಂಟಾ? ಖಂಡಿತ ಇಲ್ಲ. ನಾವು ನಮ್ಮೂರಲ್ಲಿ ನೋಡಿ, ಇಲ್ಲಿ ಟ್ರೈನ್ ಹತ್ತಿದ್ರೆ ಅಯೋಧ್ಯೆಯಲ್ಲಿ ಒಬ್ಬರೇ ಹೇಳ್ಕೊಂಡು 90 ಅಜ್ಜಿ ದರ್ಶನ ಮಾಡ್ಕೊಂಡು ಆರಾಮ್ಸೆ ಬಸ್ ಹತ್ಕೊಂಡು ಬರ್ಬೋದು. ನಮ್ಮೂರಿನ ಹೆಣ್ಮಕ್ಳು ನಮ್ಮ ಸರ್ಕಾರ ನೋಡಿ ಎಷ್ಟು ಒಳ್ಳೇದು ಮಾಡಿದೆ ಅಂದ್ರೆ, ಎಷ್ಟೋ ಜನ ಎಷ್ಟೋ ದೇವಸ್ಥಾನಗಳು ನೋಡಿರ್ಲಿಲ್ಲ. ಫ್ರೀ ಸುಮ್ಮನೆ ಹತ್ಕೊಂಡು ಸೊಸೆ ಜೊತೆ, ಅತ್ತೆ ಜೊತೆ ಸೊಸೆನೋ ನಾದ್ನಿನೋ ಬೀಗತ್ತಿನೋ ಹತ್ಕೊಂಡು ಶಿವ ಅಂತ ನಮ್ಮೂರ್ ಹೆಣ್ಮಕ್ಳೆಲ್ಲ ಹೋಗಿ ನೋಡ್ಕೊಂಡು ಅವ್ರ ಪಾಡಿಗೆ, ಗಂಡನು ಬೇಡ ಮಕ್ಕಳು ಬೇಡ ಯಾರು ಬೇಡ, ಹತ್ತು ನೋಡಿ ಆಗುತ್ತ. ಅವ್ರ ಊರಲ್ಲಿ ನೋಡೋಣ, ಒಬ್ರೇ ಓಡಾಡಕ್ಕಾಗುತ್ತ ಮಧ್ಯರಾತ್ರಿಯಲ್ಲಿ. ನಮ್ಮೂರಲ್ಲಿ ಹೆಣ್ಮಕ್ಳು ಎಲ್ಲೋ ಅಪರೂಪ, ಲಕ್ಷದಲ್ಲೊಂದು, ಅಲ್ಲಿ ನಿತ್ಯ ಲಕ್ಷ ನಡೆಯುತ್ತೆ. ಯಾರೋ ಪುಂಡ್ರುಗಳು, ಪೋಖ್ರಿಗಳು, ಆ ಊರಿನ ಸಂಸ್ಕಾರ, ಕುಡಿಯೋದು ಇನ್ನೊಂದೋ ಯಾವ್ದ್ಯಾವ್ದೋ ನೋಡ್ಕೊಂಡು ಅಮಲು ಏರ್ಸ್ಕೊಂಡು ಆ ಥರದ್ದು ಪ್ರಕ್ಷುಬ್ಧ ಮನಸ್ಸಿನವರು ಇರಬಹುದು. ಯಾರೋ ಇರುತ್ತೆ, ಇರಬೇಕು. ನಾವು ನಮ್ಮ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡಿ. ರಾತ್ರಿ 12 ಗಂಟೆ ಆದ್ರೂ ಮೆಟ್ರೋ ಓಡುತ್ತೆ, ಬಂದು ಇಳ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ತಾರೆ ಹೆಣ್ಮಕ್ಳು ಕೆಲಸ ಮಾಡ್ಕೊಂಡು. ಅಷ್ಟೊತ್ತಲ್ಲಿ ಮೆಟ್ರೋಲ್ ಕೆಲಸ ಮಾಡ್ತಿರ್ತಾರೆ ನೋಡಿ, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡಿ, ರಿಸೆಪ್ಷನಿಸ್ಟ್ಗಳಲ್ಲಿ ಕೆಲಸ ಮಾಡಿ. ಏರ್ಪೋರ್ಟ್ಗೆ ಹೋಗ್ಬಿಟ್ರೆ ರೌಂಡ್ ದ ಕ್ಲಾಕ್ ಎಷ್ಟು ಸಂಬಳ ಅಂತ ಕೇಳ್ತಿರ್ತೀನಿ ಅಲ್ಲಿ ಹೋದಾಗೆಲ್ಲ. 10,000 15,000. ಆ ಕ್ಲೀನ್ ಮಾಡ್ತಾ, ಕಾಫಿ ಬಾರ್ಗಳು ನೋಡ್ಬೇಕು. ಆ ಮಕ್ಕಳು ಅಷ್ಟೊತ್ತಲ್ಲೂ ಕೂಡ ಆ ತಾಯಂದ್ರು, ಆ ಒಂದು ಏರ್ ಹೋಸ್ಟೆಸ್ಗಳು, ನೀವು ಬರೀ ಏರ್ಪೋರ್ಟ್ ಒಂದ್ರಲ್ಲಿ ನೋಡಿ, ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡಿ, ಇವತ್ತು ಎಲ್ಲೆಲ್ಲೂ ಆ ತಾಯಂದ್ರೆ ಎಷ್ಟು ಧೈರ್ಯವಾಗಿ ನಮ್ಮೂರಲ್ಲಿ ಓಡಾಡ್ಬೋದು ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ, ನಮ್ಮ ಬೆಂಗಳೂರಲ್ಲಿ ಅದರಲ್ಲೂ ಖಂಡಿತ ಕೆಲವೊಂದು ಬೇರೆಯವ್ರು ಬಂದು ಸೇರ್ಕೊಂಡು ಮಾಡ್ತಿರೋದು. ನಮ್ಮ ಕನ್ನಡದವ್ರು ಅಂತ ತಲೆ ಹಟ್ಟೆ ಕೆಲ್ಸಕ್ಕೆ ಹೋಗಲ್ಲ. ಯಾರೋ ಅಕ್ಕಪಕ್ಕದವ್ರ ಪ್ರಚೋದನೆಯಿಂದ ಇನ್ನೊಂದು ಅಂತರ ಮಾಡ್ಬೋದೇ ವಿನ ನಾನು ನೋಡಿದ ಹಾಗೆ ಇವತ್ತಿನವರೆಗೂ ಇಲ್ಲ ಮಕ್ಕಳೇ. ನಮ್ಮ ಕನ್ನಡದವ್ರು ಅಂತ ವಿಕಾರ ಸ್ವರೂಪಗಳಿಗೆ ಹೋಗಿದ್ದಿಲ್ಲ. ಕರ್ನಾಟಕದಲ್ಲಿರೋ ಅಷ್ಟು ನೆಮ್ಮದಿ, ಸಮಾಧಾನ ಒಂದು ಅರ್ಧ ಗಂಟೆ ಬಡ್ಕೋತೀವಿ, ಸುಮ್ಮನೆ ಆಗ್ತೀವಿ. ಈಗ ಮಂಡ್ಯ ಅಂತ ಹೇಳ್ತಿದ್ರಲ್ಲ, ಅರ್ಧ ದಿನ, ಒಂದು 6 ದಿನ ನೋಡಿ ಮರ್ತೋದ್ರು. ಸುಮಕ್ಕನ್ ಮರ್ತೋದ್ರು ಅವ್ರು. ಸುಮಮ್ಮ ಮರ್ತಿಲ್ಲ ಅಂದ್ರು, ಸುಮಕ್ಕನ್ ಮರ್ತೋದ್ರು. ನಮ್ಮಕ್ಕ ಅಂತಿದ್ರು, ನೀವ್ಯಾಕೆ ಬಿಟ್ಟೋದ್ರಕ್ಕ ಅಂತ ಹತ್ರು, ಸುಮಕ್ಕನೂ ಹತ್ರು, ಮರ್ತೋದ್ರು. ಅಷ್ಟೇ ನಮ್ಮ ಕನ್ನಡದವ್ರು. ಭಾವುಕತನೂ ಇಲ್ಲ, ನಿರ್ಭಾವುಕ ಅಂತ ಹೊರಟತನ ಇಲ್ಲ, ಜಗಳತನ ಇಲ್ಲ, ಅಂತ ಮೋಸ ಇಲ್ಲ, ಅಂತ ಅಪಾಪಿ ಇಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಮಾಡೋಲ್ಲ, ಡ್ರಗ್ಸ್ ಸ್ಮಗ್ಲಿಂಗ್ ಮಾಡೋಲ್ಲ. ಅಯ್ಯೋ ನಮ್ ಕನ್ನಡದವ್ರು ಇಲ್ಲ, ವೆರಿ ರೇರ್. ಯಾರೋ ಹುಟ್ಕೊಂಡವನ ಒಬ್ಬ ಅಂತ ಹೇಳ್ತೀವಲ್ಲ, ಆ ಥರ ಯಾರೋ ಬಿಡಿ, ಲಕ್ಷಕ್ಕೊಬ್ಬ ಇಲ್ಲ, ಒಂದು 10,000ಕ್ಕೊಬ್ಬ. ನಮ್ಮೂರಲ್ಲಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ನೀವೆಲ್ಲಾದ್ರೂ ಹೋಗಿ ಕರ್ನಾಟಕ ಬಂದು ಉಳ್ಕೊಂಡ್ರೆ ಇದ್ರ ಆನಂದ, ಇದ್ರ ತಂಪು, ಇದ್ರ ಖುಷಿ. ನೀವು ಕೇರಳಕ್ಕೆ ಹೋಗಿ ನೋಡಿ, ನೀವು ಅವ್ರ ಮನೆ ಬಂಗಾರ ಆಗೋಗ. ನೀವು ನಮ್ಮ ಗುರುಗಳೂರು ಅಂತ ನಾನು ಬಿಟ್ಕೊಟ್ಟು ಹೇಳ್ತಿಲ್ಲ, ಸತ್ಯ ಅದೇ. ಭಾರಿ ಕಷ್ಟ. ನೀವು ಪಕ್ಕದ ತಮಿಳ್ನಾಡು ಸ್ಟೇಟ್ಗೆ ಹೋಗಿ, ಆಂಧ್ರಾಗ ಹೋಗಿ, ಹೊಸ್ತಾವೆಂಬ್ರ ಅಂತ, ಅಯ್ಯೋ ಅಪ್ಪ, నేను ಬಾಂಬ್ ತೆಗಿಸ್ತಾನೆ. ನಾನು ಅರ್ಧ ಜ್ಯೋತಿಷ ಅಲ್ಲಿ ಹೇಳೋದು ಬಿಟ್ಟು ಓಡ್ ಬಂದಿದ್ದೆ, ಅರ್ಧ ಅದಕ್ಕೆ ಯಾರೋ ಬರ್ತಾನೆ, ದಿನಾ ಒಬ್ಬಂದು ಕಿರಿಕಿರಿ. ನೀನ್ ಕಡಪ ಮಾಡ್ರ, ಬಾಂಬ್ తీసుకొచ్చి పెట్టేస్తాను, ನನ್ನೇ ಚೂಡಲ್ಲಿ ಫಸ್ಟ್ ಅಂತಾನೆ. ಓರಾ ನಾನು ಹೇಳಿದ್ದು ಮನ್ಸಲ್ಲೇ. ಮನೆ ಓನರೇ ಗಾಬರಿ, ಯಾರೋ ಬರ್ತಾನೆ ಮನುಷ್ಯನ್ಗೆ ಅಂತ ಹೇಳಿ ಬಂದು ಡೈಲಿ ಆ ಜೀಪಲ್ಲಿ ಬರ್ತಾರೆ, ಈ ಜೀಪಲ್ಲಿ ಬರ್ತಾರೆ, ಗನ್ಮ್ಯಾನ್ಗಳು ಬರ್ತಾರೆ. ನಂಗೆ ಭಯ ಆಗುತ್ತೆ. ಅವ್ನು ಆ ಏರಿಯಾವನು ಈ ಏರಿಯಾವನು ಏನಾಗುತ್ತೋ, ಅವರೆಲ್ಲ ಕಾಯಕ್ ಹೋಗಲ್ಲ, ಹೆಂಗ್ ಓಡಾಡ್ತಿರ್ತಾರೆ, ಹೆಂಗ್ ಸುತ್ತಾಡ್ತಿರ್ತಾರೆ ಅಂತ. ನಿಜವೇ ಮಕ್ಕಳೇ. ಆದ್ರೆ ನನ್ನ ಕರ್ನಾಟಕದಲ್ಲಿ ನಮ್ಮೂರಲ್ಲಿ ಅಮರ ಗಲ್ಲಿ ಮಾಮರ ಕುತ್ತ ಅಭಿಷೇರೆ. ನಾನು ಖಂಡಿತ ಹೇಳ್ತೇನೆ, ನನ್ನೂರಲ್ಲಿ ನಾನು ರಾಜನೇ, ನನ್ನ ದೊರೆ, ನನ್ನ ನೆಮ್ಮದಿಯೇ, ನನ್ನ ಸಮಾಧಾನವೇ ಸಾಕು ನನಗೆ. ಸೊ ಧನಸ್ಸು ಜಾಗ್ರತೆ, ಅನ್ಯಾಯ, ಅಧರ್ಮ, ಅನೀತಿ, ಆ ಥರದ ವ್ಯವಹಾರದಲ್ಲಿರೋರು ಸ್ವಲ್ಪ ಜಾಗ್ರತೆ. ಇನ್ನು ಮಕರ ರಾಶಿ ಚೆನ್ನಾಗಿದೆ.
ಗ್ಯಾಸು, ಪೆಟ್ರೋಲು, ಲಿಕ್ಕರು, ಸ್ಟೀಲು, ಸಿಮೆಂಟು, ಹೈನುಗಾರಿಕೆ, ವೈನು, ಮೆಡಿಸನ್ನು, ಗುಪ್ತ ನಿಧಿ, ಗುಪ್ತದಳ, ಗುಪ್ತಚರದಳ, ಈ ಥರದೊಂದು ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಇನ್ನು ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಉದ್ಯೋಗ, ಗೊತ್ತಿಲ್ಲದ ಜನ, ನೋವೇ. ಜಾಗ್ರತೆ ಮಕ್ಕಳು, ದುಡುಕ್ಬೇಡಿ, ಹೋಗ್ಬೇಡಿ, ನೋಡ್ಬೇಡಿ, ಆತರ ಪಡಬೇಡಿ. ಎಚ್ಚರಿಕೆ. ಇದು ನೋಡಿ, ದ್ರಾಕ್ಷಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಸುಡ್ದಿರೋ ಅಷ್ಟು ಕೆಮಿಕಲ್ಸ್ ಇನ್ಯಾವುದಕ್ಕೂ ಇಲ್ಲ. ದ್ರಾಕ್ಷಿ ತಿನ್ನೋಕೆ ಭಯ ಆಗುತ್ತೆ. ಏನ್ ಮಾಡ್ಬೇಕೀಗ? ಈ ದ್ರಾಕ್ಷಿನ ತಗೊಂಡು ಬಿಸಿನೀರು, ಒಂದಷ್ಟು ಕಲ್ಲುಪ್ಪು, ಅರಿಶಿನ, ಆಗುತ್ತೆ ಲಿಟ್ಲ್ ಬೇಕಿಂಗ್ ಸೋಡಾನು ಹಾಕ್ಬಿಡಿ. ಹಾಕಿಟ್ಬಿಡಿ ಒಂದು ಅರ್ಧ ಗಂಟೆ. ಚೆನ್ನಾಗಿ 2-3 ಸಲ ಈ ತರ ತೊಳೆದು ಬಿಟ್ಟೆ ತೆಗೆದು ಮತ್ತೆ ಫ್ರೆಶ್ ವಾಟರ್ ತೊಳೆದು ಬಿಟ್ಟು ಅಚ್ಚುಕಟ್ಟಾಗ್ತೀನಿ. ಆ ರೀತಿ ಪ್ರತಿಯೊಂದು ನೋಡಿ ತಿಳ್ಕೊಂಡು ತಿನ್ಬಾರ್ದ, ಇದು ತಿನ್ಬೇಕಾ, ಇದು ಹೋಗ್ಬೇಕಾ, ಇದು ಹೋಗ್ಬಾರ್ದ, ಇವತ್ತು ಅದೊಂದು ಈ 1-2-3 ದಿನ ನೋಡ್ಕೊಂಡು ಹೆಚ್ಚು. ಬಹು ವಿಶೇಷವಾಗಿ 12ನೇ ಮನೆಯಲ್ಲಿ ಚಂದ್ರ ಸ್ವಲ್ಪ ನೋಡ್ಕೊಂಡು ಓಡಾಟ, ಸುತ್ತಾಟ, ತೊಳಲಾಟ, ಗುಪ್ತ ಶತ್ರುಗಳಿದ್ದಾರೆ. 12ನೇ ಮನೆಯಲ್ಲಿ ಹಸಿರು ಗ್ರಹಗಳಿದ್ರೆ ಅದು ತುಂಬಾ ಒಳ್ಳೇದೇ. ಬಟ್ ಅಲ್ಲೊಂದು ವಿಸ್ಫೋಟವೂ ಉಂಟು, ಗೊತ್ತಿಲ್ಲ. ನಾವ್ ಯಾವಾಗ್ಲೋ ಮಾಡಿ ತಗೊಂಬರ್ಬೋದು. ನಾವೇನು ಮಾಡಿದ್ರು 10 ರೂಪಾಯಿ ವ್ಯಕ್ತಿ ಕೂಡ ನಮಗ್ ಮೊಳೆ ಹೊಡೆಯಕ್ಕೆ ಬರ್ಬೋದು. ಟೈಮ್ ಚೆನ್ನಾಗಿದ್ರೆ 10 ಜಗಜಟ್ಟಿಗಳ ಜೊತೆ ಗುದ್ದಾಡಿ ಜೀರ್ಣಿಸ್ಕೊಂಡ್ ಬಂದ್ಬಿಡ್ತೀವಿ. ಟೈಮ್ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, 1 ಬಾಳೆಹಣ್ಣು ನಮ್ಗೆ ಕಫ, ಕೋಲ್ಡು, ತಲೆಭಾರ ಎಲ್ಲ ತಂದಿಟ್ಬಿಡ್ತು ಅಂತ ಹೇಳ್ತೀವಲ್ಲ, ಆ ರೀತಿ. ಸೊ ಇವತ್ತು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.